ಇವತ್ತು ವಿಶೇಷವಾಗಿ ಭಾಳಷ್ಟು ತೊಂದರೆ ಅನುಭವಿಸ್ತಾ ಇದ್ದಾರೆ. ಯಾಕಂದರೆ ಬೆಳಗಿನ ಜಾವ ಏನೋ ಬೆಳಗ್ಗಿರ್ತದೆ, ನಡ್ಕೊಂಡು ಹೋಗ್ತದೆ. ಈಗ ರಾತ್ರಿ ಹೊತ್ತು ಅಲ್ಲೆಲ್ಲ ಕಷ್ಟ, ಎಲ್ಲ ಅಂಗಡಿ ಎಲ್ಲ ಕ್ಲೋಸ್ ಮಾಡಿದಾಗ ಲೈಟ್ಗಳು ಇರಲ್ಲ, ಭಾಳಷ್ಟು ಸಮಸ್ಯೆಗಳು, ಹೆಣ್ಮಕ್ಳಿಗೆ ಎಲ್ಲ ಒಂದು ಸುರಕ್ಷತೆ ಇಲ್ಲ. ದಯವಿಟ್ಟು ನಮ್ಮಲ್ಲಿ ವಿನಂತಿ ಏನಂದರೆ ಅಲ್ಲೊಂದು ಲೈಟ್ಗಳು ಮುಂಚೆ ಏನಿತ್ತು ಆ ಥರ ಲೈಟ್ಗಳು ಹಾಕ್ಬಿಟ್ಟು ಅಲ್ಲಿ ಸಮಸ್ಯೆ ಮಾಡಿಕೊಡಿ ಅಂತ ತಮ್ಮ ಮುಖಾಂತರ ನಾನು ಕೇಳ್ಕೊಂಡೆ. ಏನಾಗಿದೆ ಈ ಅಂಗಡಿಗಳು ಆನ್ಲೈನ್ ವಿಚಾರದಲ್ಲಿ ಕೆಲವೆಲ್ಲ ಹಿಂದೆ ಎಲ್ಲರೂ ಸರಿಯಾಗಿ ವ್ಯವಸ್ಥೆಯಿಲ್ಲ, ಹಣವಾಗಿದ್ದಾರೆ. ಅದನ್ನೇ ಹೊಸದಾಗಿ ಪ್ರತಿ ಅಂಗಡಿಗೂ ಸಪ್ರೇಟ್ ಆಗಿ ಮೀಟ್ ಹಾಕ್ಸಿ ಅದನ್ನು ಸಪ್ರೇಟ್ ತಗೊಂಡ್ಬರ್ತೀನಿ. ಸಪ್ರೇಟ್ ಆಗಿ ಮೀಟ್ ಹಾಕ್ಸ್ಬಿಟ್ಟು ಪ್ರತಿ ಅಂಗಡಿಗೂ ಕೊಟ್ಟು ಮತ್ತೆ ಇನ್ನೇನು ಉಳಿಕೆ ಇದೆಯೋ ಅದಕ್ಕೆಲ್ಲ ವಿದ್ಯುತ್ ಶಕ್ತಿ ಎಲ್ಲಾನು ಪ್ರತಿಯೊಂದು ಕಂಬಳ ಆಗೋದಕ್ಕೆ ವ್ಯವಸ್ಥೆ ಮಾಡೋದಕ್ಕೆ ಈ ಮೀಟಿಂಗಲ್ಲಿ ತಂದಿದ್ದೀನಿ. ಅದೇ ಎಲ್ಲ ಸಿಮೆಂಟ್ ಎಲ್ಲ ಎದ್ದೋಗಿದೆ ಅಣ್ಣ. ಬರೋದು ನೀವು ಓಡಾಡಿರ್ತೀರ, ಅದೊಂದು ಪ್ಯಾಕ್ ಮಾಡ್ಕೋಬೇಕಾಗ್ತದೆ. ಅದೊಂದು ದಯವಿಟ್ಟು ತಾವು ಗಮನಕ್ಕೆ ತಗೊಬಂದ್ರೆ ತಮ್ಮ ಅಧ್ಯಕ್ಷತೆ ಈ ಮೀಟಿಂಗಲ್ಲಿ ಆಕ್ಷನ್ ಕಾಲ್ ಮಾಡ್ಕೊಳ್ತಿದ್ವಿ. ಆ ಥರ ಜಾಸ್ತಿ ಆಗ್ತಾ ಇದೆ ಅಂದರೆ ಕೆಲವು ವಿಚಾರಗಳಲ್ಲಿ ಸೀರಿಯಲ್ ಬಿಟ್ಬಿಟ್ಟು ಮಾಡಿದ್ದಾರೆ. ನಾನು ಅದಕ್ಕೆ ನಿನ್ನೆ ಎಲ್ಲ ಕರ್ಕೊಂಡು ಹೇಳಿ ಮಾಡಿ ದಯವಿಟ್ಟು ಇದೆಲ್ಲ ಮಾತಾಡಿದ್ರೆ ಜನರು ತಪ್ಪು ಆಗುತ್ತೆ ಅಂತ ಹೇಳಿದಾಗ ಈಸಿ ಬಂದು ಈ ಮಾರ್ಚಿಂದ ಏಪ್ರಿಲಿಂದ ಜನರೇಟ್ ಆಗ್ತಾ ಇದೆ. ಯಾಕೆಂದರೆ ಈಸಿ ಸಬ್ ರಿಜಿಸ್ಟರ್ ಆಫೀಸಲ್ಲೇ ತಗೊಂಡ್ಬರ್ಬೇಕು. ಇದಕ್ಕಿಂತ ಮುಂಚೆ ಅವರು ಆನ್ಲೈನಲ್ಲಿ ಎಲ್ಲ ಬೇರೆ ಕಡೆ ಎಲ್ಲ ತಗೊಂಡ್ಬರ್ತಾ ಇದ್ರು, ಆವಾಗ ಜನರೇಟ್ ಆಗ್ತಿತ್ತು. ಈಗ ಏನಾಗಿದೆ ಅಂದರೆ ಅವರು ಸ್ಕ್ಯಾನ್ ಆಗ್ತಾ ಇಲ್ಲ ಫೈನು, ಅದಕ್ಕೋಸ್ಕರ ಆನ್ಲೈನ್ ತಗೊಳ್ತಾ ಇಲ್ಲ. ಇದು ಪ್ರಾಬ್ಲಮ್ ಆಗಿದೆ. ಹಂಗಾಗಿ ಈಗ ಸಬ್ ರಿಜಿಸ್ಟರ್ ಆಫೀಸಲ್ಲೇ ಈಸಿ ತಗೊಂಡ್ಬಂದ್ರೆ ಕಂಪಲ್ಸರಿ ಆಗ್ತದೆ. ಅದಕ್ಕೋಸ್ಕರ ಸ್ವಲ್ಪ ಇನ್ವೈಟ್ ಆಗಿ ಡಿಜಿಟಲ್ ಆಗಿ ರೆಡಿ ಮಾಡ್ತಾ ಇದ್ದೀನಿ. ಅದು ಸೀರಿಯಲ್ ಪ್ರಕಾರನೇ ಮಾಡೋದಕ್ಕೆ ಹೇಳಿದ್ದೀನಿ. ಸೀರಿಯಲ್ ಆಗಿ ಕೊಟ್ಟು ಕೇಳಿದ್ರೆ ಸೀರಿಯಲ್ ಆಗಿ ಕೊಟ್ಟಿದ್ದೀವಿ ಅಂದ್ರೆ ಏನಾಗುತ್ತೆ ಅಂದ್ರೆ ಸದಸ್ಯರುಗಳಿಗೆ ಬರ್ತಾರೆ. ನಮ್ಮವ್ರದೈತೆ, ನಮ್ಮ ಮಾವರ್ದೈತೆ, ನಮ್ಮ ಅತ್ತೆಯವ್ರದೈತೆ, ನಮ್ಮ ಫ್ರೆಂಡ್ ಐತೆ, ಅದಂತೆ. ಹಂಗಾದಾಗ ನಾನು ನನ್ನ ಸದಸ್ಯರಿಗೆ ಕೆಲವರಿಗೆ ಕೊಡಿ ಅಂತ ಅವ್ರು, ಯಾಕಂದ್ರೆ ಸದಸ್ಯರು ಹೇಳಿದ್ಮೇಲೆ ನಾವು ಕೊಡಲೇಬೇಕಾಗುತ್ತೆ. ಅವರು ಗೌರವ ಕೊಟ್ಟು ನಾವು ಕೊಟ್ಟು ಮಾಡಿಸಲೇಬೇಕಾಗುತ್ತೆ. ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿರ್ತಾರೆ. ಆ ಥರ ಜಾಸ್ತಿ ಓವರ್ ಆಗಿ ಮಾಡೋದಕ್ಕೆ ನಾನು ಫುಲ್ ಕಂಟ್ರೋಲ್ ಮಾಡಿಸಿದ್ದೀನಿ. ಓವರ್ ಅಂತೂ ಎಲ್ಲಿ ಮಾಡಿಲ್ಲ. ಕೆಲವು ಒಂದೆರಡು ಕೊಟ್ಟಿರ್ತಾರೆ, ಯಾಕಂದ್ರೆ ಸದಸ್ಯರು ಹೇಳಿದ್ಮೇಲೆ ಅವ್ರು ಗೌರವ ಕೊಡಲೇಬೇಕಂದ್ರೆ ಆ ಥರ ಕೊಟ್ಟಿರ್ತಾರೆ. ಅದಕ್ಕೆ ತಿರುಗಾಡಿಸ್ತಾ ಇದ್ದಾರೆ ಅಂತ ಜನ ಎಲ್ಲ ಸಿಕ್ಕಾಪಟ್ಟೆ ಈಗ ಟಪ್ಪಾಲಿಗೆ ಕೊಡ್ತಾರೆ. ಯಾರೇ ಆಗಲಿ ಕೊಟ್ಟ ಮೇಲೆ ಟಪ್ಪಾಲಿಂದ ನಿಮ್ಮ ಗಮನ ಕೊಟ್ಟು ನೀವು ಸಿಗ್ನೇಚರ್ ಮತ್ತೆ ಕ್ಲರ್ಕ್ ಹತ್ರ ಹೋಗುತ್ತೆ, ಕ್ಲರ್ಕಿಂದ ಆರ್ಐ ಹತ್ರ ಹೋಗುತ್ತೆ, ಆರ್ಐಯಿಂದ ಆರ್ ಒ ಮತ್ತೆ ಚಿವಾಸ, ಅಲ್ಲಿಂದ ಮತ್ತೆ ವೆಂಕಟವ್ರಿಗೆ ಈ ಖಾತೆಗೆ ಅಲ್ಲಿ ಹೋಗುತ್ತೆ. ಆದರೆ ಅದು ಅಪ್ಲಿಕೇಶನ್ಗಳು ಎಲ್ಲಿಂದ ಎಲ್ಲಿ ಹೋಗ್ತಾವ ಅನ್ನೋದು ಗೊತ್ತಿಲ್ಲ. ಆರ್ ಒ ಕೇಳಿದ್ರೆ ನನ್ನ ಹತ್ರ ಇಲ್ಲ ಅಂತಾರೆ, ಆರ್ ಐ ಕೇಳಿದ್ರೆ ನನ್ನ ಹತ್ರ ಇಲ್ಲ ಅಂತಾರೆ. ಮತ್ತೆ ಅದಕ್ಕೆ ಅಂದ್ರೆ ಈಗ ಹೆಂಗೆ ಜನಗಳು ಬೈಕೊತಿದ್ದಾರೆ ಹೇಳೋದಲ್ಲ. ಅದು ಸಪರೇಟ್ ಆಗಿ 100 ಬಂಡ್ಲು ಮಾಡಿಸಿದ್ದೀನಿ. ಆ 100 ಬಂಡ್ಲು ಮಾಡಿಸಿ ಈಗ 500 ತನಕ ನಾನು ಆಲ್ರೆಡಿ ಕೊಟ್ಟಿದ್ದೀನಿ. 500 ಗಾದೆಗಳು ಅವು ರೆಡಿ ಮಾಡ್ಬೇಕಂತ ಅಲ್ಲೇನಾಗಿದೆ ಈಗ ಎಲ್ಲ ವಾರ ಅಲ್ಲ, 15 ದಿವಸ ಅಲ್ಲ, 20 ದಿವಸ ಅಲ್ಲ, ಒಂದು ತಿಂಗಳು 1 ತಿಂಗಳು ಆಗ್ತಿದೆ. ನಾವು ಜನರಿಗೆ ಏನು ಹೇಳೋದು, ಅಪ್ಲಿಕೇಶನ್ ಕೊಟ್ಟ ಮೇಲೆ ಒಂದು ವಾರದೊಳಗೆ ನಾವು ನಿಮ್ಗೆ ಬೀಗಾತ ಕೊಡ್ತೀವಿ ಅಂತ ನಾವು ಸರ್ಕಾರ ಆದೇಶನೂ ಇದೆ. ಸರ್ಕಾರ ಆದೇಶ ಇದೆ. ಹಾಕಿದ್ರು ಸರ್. ಮತ್ತೆ ಹೋದ ತಿಂಗಳು ಏನಾಗಿದೆ ಅಂದ್ರೆ ಕಂದಾಯ ಕಟ್ಟಿದ್ದಾರೆ ಹೋದ ತಿಂಗಳು. ಆದರೆ ER ಎಂಡಿಂಗ್ ಅಂತ ಬಿಟ್ಟು ಮತ್ತೆ ಈ ತಿಂಗಳಲ್ಲಿ ಅಲ್ಲಿ ತಕ್ಕ ಅಪ್ಲಿಕೇಶನ್ ಸಿಕ್ಕಿಲ್ಲ, ಇದನ್ನೆಲ್ಲ ಪೆಂಡಿಂಗ್ ಇಟ್ಟಿದ್ದಾರೆ. ಮತ್ತೆ ಈ ತಿಂಗಳು ಮತ್ತೆ ಹೋದ ತಿಂಗಳು ಏನಾಗಿದೆ 50,000 60,000 ಕೂಡ ಕಂದಾಯ ಕಟ್ಟಿದ್ದಾರೆ ಎಷ್ಟೋ ಜನ. ಮತ್ತೆ ಒಂದು 4 ದಿವಸ ಆದರೆ ಮತ್ತೆ ಏಪ್ರಿಲ್ ಬಂತು, ಈ ವರ್ಷ 2015 ಈಗ ಮಾರ್ಚ್ ಎಂಡಿಂಗ್ ತನಕ ಕಂದಾಯ ಬಿಟ್ಟು ಹೌದು. ಈಗ ಏಪ್ರಿಲ್ ಇಂದ ಹೊಸ ಆ ಹೊಸ ಪ್ರಾರಂಭ ಆದಾಗ ಏಪ್ರಿಲ್ ಅಲ್ಲಿ ಕಂಪಲ್ಸರಿ ಕಟ್ಟಬೇಕು. ಅದು ಆನ್ಲೈನ್ ಅಲ್ಲಿ ಮತ್ತೆ ಕಟ್ಟದಿದ್ರೆ ಟ್ಯಾಕ್ಸ್ ಜನರೇಟ್ ಆಗಲ್ಲ. ಸಮಸ್ಯೆ ಆಗಿದೆ ಅಂದ್ರೆ ಬೇಗ ಇವರು ಖಾತೆ ಮಾಡ್ಕೊಳ್ಳಿಲ್ಲ. ಅಪ್ಲಿಕೇಶನ್ ಹುಡುಕೋದೇ 15 ದಿವಸ ಆಗಿದೆ. ನಾನೇ ಒಂದು 5-6 ಅಪ್ಲಿಕೇಶನ್ ಹುಡುಕ್ರಿ ಅಂತ ಹೇಳಿದ್ರೆ ಒಂದು 15 ದಿವಸ ತಗೊಂಡಿದ್ದಾರೆ. ಮತ್ತೆ ಚೀಫ್ ಆಫ್ ಗಮನಕ್ಕೆ ಕೊಟ್ಟ ಮೇಲೆ ಅವರು ಬೇಗ ಉಳಿಸ್ಕೊಟ್ಟಿದ್ದಾರೆ.
ಅದರಿಂದ ಜನರು ಬೈಕೋಬಾರ್ದು. ಈಗ ಅಲ್ಲ ಕೋಸ್ಕರ ಹೇಳಿದ್ರೇನೆ 15 20 ದಿವಸ ಆದ್ರೂ ಇವರು ಅಪ್ಲಿಕೇಶನ್ ಹುಡ್ಕೋಕೆ ಇಷ್ಟು ಲೇಟ್ ಮಾಡಿದ್ರೆ, ಇಷ್ಟು ನೆಗ್ಲೆಕ್ಟ್ ಮಾಡಿದ್ರೆ ಸಾರ್ವಜನಿಕರು ಬಂದ್ರೆ ಇನ್ನೆಷ್ಟು ನೆಗ್ಲೆಕ್ಟ್ ಮಾಡ್ತಾರೆ ಅಂತ ಅವ್ರು ಎಲ್ಲರೂ ನಿಜವಾಗ್ಲೂ ಸಿಕ್ಕಾಪಟ್ಟೆ ಬೇಜಾರಾಗಿದ್ದಾರೆ. ನಮ್ಮ ಪಾವಡ ಜನತೆ ಎಲ್ಲ ಆಗ್ತಾ ಇದ್ದಾವೆ. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಜ್ಞಾನೇಶು ಆರ್ ಐ ಅಂತೂ ಅಡ್ರೆಸ್ ಇಲ್ಲ ಸರ್. ಅವರೆಲ್ಲ ನೆಗ್ಲೆಕ್ಟ್ ಕೆಲಸ ಮಾಡ್ತಾ ಇಲ್ಲ, ಎಲ್ಲ ಕಳ್ದಾಕಿದ್ದಾರೆ. ಕೇಳಿದ್ರೆ ಬಂದು ಇಲ್ಲ ಸರ್ ಅದು ಎಲ್ಲ ಹೋಗುತ್ತೆ ಅಂತಾರೆ. ಏನ್ ಬೇಜವಾಬ್ದಾರಿ ಕೆಲಸ ಮಾಡ್ತಾ ಇರೋದು ಇವರು. ಹೋಗುತ್ತೆ, ಮತ್ತೆ ಸರ್ಕಾರ ಹೋಗುತ್ತೆ, ಗಣೇಶ್ವರ ಹತ್ರ, ಮತ್ತೆ RI, ಮತ್ತೆ RO, ಮತ್ತೆ ಲಾಸ್ಟ್ ಎಂಡಿಂಗು ಚಿಮೋಸ ಸರ್ ಹತ್ರ ಹೋಗುತ್ತೆ. ಅಲ್ಲಿಂದ ಡೈರೆಕ್ಟ್ ವೆಂಕಟರ ಹತ್ರ ಕಂಪ್ಯೂಟರ್ ಹತ್ರ ಹೋಗ್ಬೇಕು. ಆದ್ರೆ ಅದು ಎಲ್ಲೆಲ್ಲಿ ಹೋಗ್ತಿದ್ದೋ ಗೊತ್ತಾಗ್ತಿಲ್ಲ. ಕೆಲವು ಇಲ್ಲಾಂದ್ರೂ ನಮ್ಮ ಕಡೆಯಿಂದ ಆದ್ರೆ ಇಷ್ಟು ನೆಗ್ಲೆಕ್ಟ್ ಮಾಡಿದ್ರೆ ಹೆಂಗೆ ಅಂತ ಜನರು ಬೈತಾರೆ. ಫೈಲ್ ತಗೊಂಬರ್ರಿ ಅಂತ ಹೇಳ್ತಾ ಇದ್ದಾರೆ. ಅಲ್ಲಿ ಅಪ್ಲಿಕೇಶನ್ ಇಲ್ವೋ ಅಂತ ನಾನೇ ಹೇಳಿದ್ದೀನಿ ತಗೊಂಬಂದು ಕೊಡ್ರಿ ಅಂತ. ನೋಡಿ ಮುಖ್ಯಾಧಿಕಾರಿಗಳೇನು ಒಂದ್ ದಿವಸ ಬೇಗ ಬಿಟ್ಟು ಬರ್ತಾರೆ, ಮುಖ್ಯಾಧಿಕಾರಿಗಳು ಬರಲ್ಲ. ಈಗ ಈ ತರ ಮಾಡಿದ್ರೆ ಹೆಂಗೆ? ನಾವು ಅದನ್ನೇ ಹೇಳೋದು ನಿಮಗೆ, ಕರೆಕ್ಟ್ ಆಗಿ ಸಿಗ್ನೇಚರ್ ಮಾಡಿ ಕಳಿಸಿದ್ರೆ ಯಾವುದು ಪ್ರಾಬ್ಲಮ್ ಆಗಲ್ಲ. ಇಲ್ಲಿ ಏನಾಗುತ್ತೆ ಅಂದ್ರೆ RO ಮೇಲೆ RI ಮೇಲೆ ಜ್ಞಾನೇಶ್ ಈಗ ಒಬ್ಬರ ಮೇಲೆ ಒಬ್ರು ಹಾಕೊಂಡು ಪ್ರಾಬ್ಲಮ್ ಇದೆ. ದಯವಿಟ್ಟು ಆ ಪ್ರಾಬ್ಲಮನ್ನ ನೀವು ಬಿಡಬೇಕು, ಜನರಿಗೆ ತಲುಪಬೇಕು. ಯಾಕೆಂದ್ರೆ ಜನಗಳಿಗೆ ನಾವು ಖಾತಾ ಬೇಗ ಕೊಡಲಿಲ್ಲ ಅಂದ್ರೆ ತಪ್ಪು ಮಾಹಿತಿಗಳು ಹಲವಾರು ಹೋಗ್ತವೆ ಅಂತ ನಾನು ಸಾರಿ ಹೇಳ್ತೀನಿ ನಿಮಗೆ. ನೀವು ಅದಕ್ಕೆ ಅದೇನು ಮಾಡ್ತೀರೋ ನನಗೆ ಗೊತ್ತಿಲ್ಲ. ಫಸ್ಟ್ ಕ್ಲಿಯರ್ ಮಾಡಿ. ಈಗ ಇನ್ನೂ 300 ಖಾತೆ ಕೊಡ್ತೀನಿ, ಆ 300 ಖಾತೆ ಬೇಗ ಮಾಡಿ ಮುಗಿಸಿ ಜನಗಳು ಕೊಡಿ ಸರ್. RI ಇನ್ಚಾರ್ಜ್ ಬೇರೆ ಅವ್ರು ರಜಾ ಹೋಗಿದಾರಂದ್ರೆ ಬೇರೆಯವ್ರಿಗೆ ಇನ್ಚಾರ್ಜ್ ಆಗ್ಬಿಡಿ ಸರ್. ಪ್ರಾಬ್ಲಮ್ ಗೊತ್ತಾಯ್ತು. ಅಲ್ಲ, ತಾವೇ ಹೇಳ್ತಾ ಇದ್ರ, ಅವ್ರೇನು ಕಂಪ್ನಿ ಹೇಳ್ತಾ ಇದ್ರ, ಅವರು ಅಫಿಷಿಯಲ್ಸ್ ಈ ತರ ಆಗೈತೆ ಪ್ರಾಬ್ಲಮ್ ಅನ್ನೋದನ್ನ ಬೇಕಲ್ಲ. ಸುಮ್ಮನೆ ಅವರು ಅಧ್ಯಕ್ಷರು ಕೇಳ್ತಾ ಇದ್ದಾರೆ. ಈಗ ಎಲ್ಲ ಪ್ರಾಬ್ಲಮ್ ಆಗೈತೆ ಅಂತ ನೀವು ಹೇಳ್ತಾ ಪ್ರತಿಯೊಂದು ನಮ್ಮ ಅಧ್ಯಕ್ಷ ಹತ್ರ ಡಿಸ್ಕಸ್ ಅಲ್ಲ ಮಾಡಿ ಆಗೈತೆ ಅಂತ ನೀವು ಹೇಳ್ಬೇಕಲ್ಲ ಸರ್. ಇಲ್ಲಿ ಅವರು ಹೇಳ್ತಾ ಇದ್ದಾರೆ, ಅಧ್ಯಕ್ಷರು ಮಾತಾಡ್ತಿದ್ದಾರೆ, ಮಧ್ಯದಲ್ಲಿ ಮಾತಾಡ್ಬೇಡ ಅಂತ ನಾನು ಸುಮ್ಮನೆ ಆಯ್ತು. ನೀವು ಏನು ಅಂತ ಹೇಳ್ಬೇಕಲ್ಲ. ಏನ್ ಸರ್? ಕಂದಾಯ ಏನಕ್ಕೆ ಇವಾಗ ಬಿ ಖಾತಾ ಎ ಖಾತಾ ಏನಕ್ಕೆ ಕೇಳ್ತಿದೀವಿ ಅಂದ್ರೆ, ನಾವು ನಿಮ್ಮ ಆಸ್ತಿ ಏನು ಕೇಳ್ತಿಲ್ಲ, ಪುರಸಭೆ ಆಸ್ತಿ ಏನು ನಮ್ಮ ಆಸ್ತಿನ ನಾವು ಕೇಳ್ತಿರೋದು. ಅವ್ರು ಕಂದಾಯ ದುಡ್ಡು ಕಟ್ಟಿ ಕೇಳ್ತಿದ್ದಾರೆ. ನೀವ್ ಯಾಕೆ ಲೇಟ್ ಮಾಡ್ತಿರೋದು ಸರ್? ಇಲ್ಲಿ ಹೇಳಿ. ಪ್ರೊಸೀಜರ್ ಇದೆ ಸರ್. ಈಗ ಪ್ರೊಸೀಜರ್ ಏನಿದೆ, ಕಟ್ಟಬೇಕು ಹೋಗಿ GPS ಮಾಡಿ ನೀವು ಬಿ ಖಾತಾ ಎ ಖಾತಾ ಅಂತ ನನ್ನ ಆಸ್ತಿನ ಕೊಡೋದು. ನಿಮ್ಮ ಪ್ರೊಸೀಜರ್ ಏನಿಲ್ಲ. ಸರಿ. ನಿಮ್ಮ ಪ್ರೊಸೀಜರ್ ಏನಿರೋದು, ಕಂದಾಯ ಕಟ್ಟಬೇಕು, ನೀರಿನ ಬಿಲ್ ಕಟ್ಟಬೇಕು, ನಾನು ಆಸ್ತಿ ತಗೊಂಡಿರೋ ಪತ್ರ ಇರುತ್ತೆ. ನೀವೇನ್ ಕೊಡ್ಬೇಕಾಗಿರೋದು ಅದಕ್ಕೆ? ಬಿ ಖಾತಾ ಇಲ್ಲ ಎ ಖಾತಾ ಇಲ್ಲ ಸಿ ಖಾತಾ ಇದೆ ಸರ್. ಪ್ರೊಸೀಜರ್ ಏನಿದೆ ಅದಕ್ಕೆ? ಸರ್, ಇಲ್ಲ ಏನಾಗಿದೆ ಅಂತಂದ್ರೆ ಸರ್, ಆಯ್ತು ಬಿಡಿ. ಈಗ ಎಷ್ಟೋ ಚರ್ಚೆ ಮಾಡಿದ್ರು ಇದರಲ್ಲಿ ಖಾತೆ ಈಗ ಒಂದು ನಿಮಿಷ ಇರಿ, ಒಂದು ನಿಮಿಷ ಇರಿ. ಅದು 30 ದಿವಸ ಆಗುತ್ತೆ ಸರ್. ಗಂಗಾವರ ಒಂದು ನಿಮಿಷ ಕೇಳಿರಿ. ಈಗ ಎಷ್ಟೋ ಚರ್ಚೆ ಮಾಡಿದ್ರು ಖಾತೆ ಬದಲಾವಣೆನೂ ಬರ್ತಾ ಇದ್ದಾವೆ ಬಹಳ. ಒಂದು ನಿಮಿಷ ಇರಿ. ಈಗ ನೀವೇನ್ ಅನ್ಕೊಂಡಿದ್ದೀರಿ, ಅದು ಬಿ ಖಾತಾ 7 ದಿವಸ ಅನ್ಕೊಂಡ್ಬಿಟ್ಟಿರ್ತೀರ. ಇಲ್ಲ ಸರ್, ಇದ್ರೊಳಗೆ ಖಾತೆ ಬದಲಾವಣೆನೂ ಬರ್ತಾ ಇದೆ. 30 ದಿವಸ ಅಂತೂ ತಗೊಳುತ್ತೆ ಸರ್. ಅಂತವು ಮೇಜರ್ ಜಾಸ್ತಿ ಬರ್ತಾ ಇದೆ. ಅದು ಡಿಲೇ ಆಗೇ ಆಗುತ್ತೆ. 30 ದಿವಸ ಆಗ್ಲೇ 2 ತಿಂಗಳಾಗಿದೆಯಲ್ಲ, ಅಷ್ಟು ನೋಡಿ ಎಷ್ಟು ತೆಗೆದಿದ್ದಾರೆ ಅಲ್ವಾ? ಈ ಖಾತೆ ಎಷ್ಟಾಗುತ್ತೋ ಅಷ್ಟು ಬೇಗ ಕೊಟ್ಟು ಅಂತ ಕೇಳಿದ್ರೆ ಸೀರಿಯಲ್ ನಂಬರ್ ಇದೆ ಸರ್, ಸರ್. ಅದೊಂದೇ ಅಲ್ಲ. 73 ಎಷ್ಟಕ್ಕೆ ಮುಗಿಸ್ತೀರಿ ಸರ್? ಈ ಅಂತ ಹೇಳಿದ್ದೀನಿ. 1 ಸಾರಿ ಅಲ್ಲ, 2 ಸಾರಿ ಅಲ್ಲ, 4 ಸಾರಿ ಅಂತ ಹೇಳಿದ್ದೀನಿ ಅವ್ರಿಗೆ. ಏನಕ್ಕೆ ಸರ್ ನಾವು ಬರ್ಬೇಕು? ಸದಸ್ಯರು ಅಲ್ಲ, ನಾವು ಎಷ್ಟು ಮಾಡಿದ್ದೀರಾ ಹಾಗೆ ತಗೊಂಬನ್ನಿ ಸರ್. ಯಾವ ಸಮಯದಲ್ಲೂ ಇದು ಮಾಡಿ ಕಳಿಸಿಲ್ಲ ಸರ್. ನಾನು ಅದಕ್ಕೆ ನಿಮಗೆ ಪ್ರತಿ ಸಾರಿ ಹೇಳೋದು, ಇಮ್ಮಿಡಿಯೇಟ್ಲಿ ಆ ಸೀರಿಯಲ್ ತಗೊಂಡು ಅಲ್ಲ, ನಾನು ಹೇಳೋದು ಅದು ನಿಮ್ಗೆ ಖಾತೆ ಬದಲಾವಣೆದು ಒಂದು 30 ದಿವಸ ನೋಟಿಫಿಕೇಶನ್ ಎಷ್ಟು ದಿನ ಆಗೈತೆ? 3 ತಿಂಗಳಾಗೈತೆ. ಫಾಲೋ ಮಾಡ್ತೀವಿ ಸರ್. ಏನಾಗಿದೆ ಅಂತ ಅದೇ ಕೇಳಿದಾಗ ಕೇಳಿದಾಗ ಫಾಲೋ ಮಾಡ್ತೀವಿ, ನೋಡ್ತೀವಿ. ಫೈಲ್ ಕಳ್ದಾಕಿದ್ದಾರೆ. ಹೆಂಗೆ ಸರ್ ಇದು?
ಎಷ್ಟು ಬೇಜವಾಬ್ದಾರಿ ಸರ್ ನಿಮ್ಗೆ? ಸರ್ ಸೀರಿಯಲ್ ಪ್ರಕಾರ ಯಾಕೆ ಆಗ್ತಾ ಇಲ್ಲ ಸೀರಿಯಲ್ ಅಂತ ಪ್ರಕಾರ ಕೇಳ್ತಾ ಕೊಡ್ಲಿಲ್ಲ ಇರೋದು. ಯಾಕೆ ಅಂತ ನಾವು ಕೇಳೋದು. ನೀವೇ 3 ತಿಂಗಳು ಆಗ್ತಾ ಬಂತು. ಸರ್ ನೀವೇ ಏನಕ್ಕೆ ಮಾಡ್ಬೇಕು ಈ ಕೆಲಸ? ಸದಸ್ಯರಿಗೆ ಎಷ್ಟು ಇದು ಮಾಡ್ತಾ ಇದ್ದೀರಾ ಅಂದ್ರೆ ಸರ್, ಎಲ್ಲ ಏರಿಯಾ ಇದೆ ಸರ್. ನಾವು ಮೀಟಿಂಗ್ ಮಾಡಿದ್ದೀವಿ. ಕಂಟ್ರೋಲ್ ತಗೋಬೇಕು ಸರ್ ನೀವು. ಸ್ಟಾಫ್ನ ಕಂಟ್ರೋಲ್ ತಗೊಳ್ಳಿಲ್ಲ ಅಂದ್ರೆ ಏನಿಲ್ಲ. ನಾವು ತಗೊಳಕ್ಕಾಗುತ್ತಾ ಸ್ಟಾಫ್ನ? ಕಂಟ್ರೋಲ್ ನಾವು ಹೇಳಕ್ಕಾಗುತ್ತಾ ಬಂದು? ನೀವು ಹೇಳ್ಬೇಕಾಗ್ತಾನೆ ಅವ್ರಿಗೆಲ್ಲ. ಸರ್, ನಾವು ನೋಟಿಸ್ ನಾವು ಅಧ್ಯಕ್ಷರಿಗೆ ಕೇಳ್ಬೋದು, ಇಲ್ಲ ನಿಮ್ಗೆ ಕೇಳ್ಬೋದು ನಾವು. ವಿಚಾರವಾಗಿ- ಹೇಳಕ್ಕಾಗಲ್ಲ ನಾವು ಪ್ರತಿಯೊಂದನ್ನು. ಈ ವಿಚಾರವಾಗಿ ಅಂತ ಹೇಳಿದ್ರು. ಇದು ಮಾಡಬಾರ್ದು. ಅವ್ರಿಗೆ ಬೆಂಗಳೂರು ಕ್ಲೀನ್ ಮಾಡಿಸಿ ತಾಲೂಕು ದಂಡಾಧಿಕಾರಿಗಳಿಗೆ. ಹೇಳಿದ್ರು. ಯಾಕೆ? ಜಂಗಲೆಲ್ಲ ಕ್ಲೀನ್ ಮಾಡಿಸಿ ಮಶಾನದಲ್ಲಿ ಅಂತ ಹೇಳಿದ್ರು. ಉಗಾದಿ ಹಬ್ಬನ ಆಗೋಯ್ತು ಎಲ್ಲ ಆಗೋಯ್ತು. ಸಚಿವರ ಹತ್ರ ನಾವು ಶಾಸಕರು ಹೋಗಿ ಕೊಟ್ಟು ಬಂದಿದ್ದೀವಿ. ಇಲ್ಲ ಸರ್, ಅಂಗಡಿಗಳಿಗೆ ಅಂಗಡಿ ಹಳದಿತ್ತು ಆಮೇಲೆ 428 ಗೊತ್ತಾಯ್ತು ಸರ್, ಗೊತ್ತಾಯ್ತು ಸರ್. ಫೆಬ್ರವರಿಯಲ್ಲಿ 1-11 ತಿಂಗಳು ಬಂದಿದೆ. ಗೊತ್ತಾಯ್ತು ಸರ್. ಯಾಕೆ difference ಕಡಿಮೆ ಆಯ್ತು ಅಂತ ಕೇಳ್ತಾ ಇದ್ದಾರೆ. ಸರ್ 4 ತಿಂಗಳು ನಾನು ಸ್ವಲ್ಪ ಹೋಗಿಲ್ಲ ಸರ್ ವಸೂಲಿಗೆ. ಹಾಗಾಗಿ ಜನರನ್ನು ಹೋಗಿದ್ದು ಸ್ವಲ್ಪ ಆಯ್ತು. ಈಗ 3 ತಿಂಗಳಲ್ಲಿ ಸ್ವಲ್ಪ ಇನ್ಕಮ್ ಬೇರೆ ಬಂತು. ಹಾಗಾಗಿ ಅಂಗಡಿಗಳಿಗೆ ಹಾಗಾಗಿ ಸ್ವಲ್ಪ ಆಗಲಿಲ್ಲ. ಅಷ್ಟು ಕಡಿಮೆ ಆಗಿದೆ ಸರ್, ಸರ್. ಇವಾಗ ನೀವು ಒಂದು 15 ದಿವಸ ರಜೆ ಆದ್ರೆ ಮುನ್ಸಿಪಾಲಿಟಿ ಅಂಗಡಿ ಮನೆಗೆಲ್ಲ ಬೀಗ ಹಾಕೋದು. ನೋಡೋಣ, ನಾನು ಹೋಗ್ಬಿಟ್ಟು ಬೀಗ ಹಾಕೋದು ಇಲ್ಲ ನೋಡಿ, ವ್ಯವಸ್ಥೆ ಸರಿ ಇಲ್ಲ. ನೀವಿಲ್ಲ ಅಂದ್ರೆ ಇನ್ನೊಬ್ರು ಇವಾಗ ನೋಡಿ, ಇವಾಗಿನ ಕಡಿಮೆ ಬಾಡಿಗೆ ಅಂದ್ರೆ ಒಂದೊಂದು ಮನೆಗೆ ಬಾಡಿಗೆ ಅಷ್ಟೊಂದು ಕೂಗಾಗ 2-3 ತಿಂಗಳು ಬಾಡಿಗೆ ಕಲೆಕ್ಟ್ ಮಾಡಿಲ್ಲ ಅಂದ್ರೆ ಅವ್ರಿಗೆ ಕಟ್ಟೋದೇ ಇಲ್ಲ. ಹೌದು. ಈಗೆಲ್ಲ 40 ಯಾರಾದ್ರೂ ಒಂದು ಪರ್ಯಾಯ ವ್ಯವಸ್ಥೆ ಮಾಡ್ಬೇಕು ಸರ್. ಇವಾಗ ನೀವು ರಜೆ ಹಾಕ್ಬಿಟ್ರೆ ಪಾವಗಡ ಮುನ್ಸಿಪಲ್ ಬೀಗ ಹಾಕ್ಬಿಡ್ಬೇಕಾ? ಈಗ ಇದಕ್ಕಾಗಿ ಶಂಶೋರ್ನ ಭಾಗ್ಯಮ್ಮವ್ರನ್ನ ಆರ್ವ ಮೂವರನ್ನ ಟೀಮ್ ಮಾಡಿದ್ವಿ. ಆಲ್ರೆಡಿ ಟೀಮ್ ಮಾಡಿ ಇವರು ನಾಗರಾಜಪ್ಪ ನಂಬ್ಕೊಂಡು ಹೋಗಿ ನಮ್ಮ ಮುನ್ಸಿಪಾಲಿಟಿ ಲಾಸ್ಟ್ಗೆ ಬೀಗ ಹಾಕೊಂಡು ಹೋಗ್ಬೇಕು. ಹಂಗಾಗಿ ಈ 3 ಅಧಿಕಾರಿಗಳನ್ನ ಶಂಶೂರು, ಭಾಗ್ಯಮ್ಮ ಮತ್ತೆ ಆರ್ವ ಮೂವರು ನಾಳೆಯಿಂದ ಸ್ಮಾರ್ಟ್ ಬರಬೇಕು. ಹೊಸ ಬಾಡಿಗೆ ಏನಾಗಿದೆಯೋ ಅವ್ರ ಅಗ್ರಿಮೆಂಟ್ಗಳು ಏನು ಮಾಡ್ಕೊಂಡಿದ್ರು, ಯಾವ 12 ಅಂಗಡಿಗಳು ಮಾತ್ರ ಕೋರ್ಟ್ ಕಚೇರಿಯಲ್ಲಿ ಇದೆ ಅಂತ ಹೇಳ್ಬಿಟ್ಟು ಹೇಳಿದ್ರು. ಈ ಉಳಿದ 100 ರೂಮ್ಗಳಿಗೆ ಕಂಪಲ್ಸರಿ ಕಲೆಕ್ಷನ್ ಹೋಗಿ ಕಲೆಕ್ಷನ್ ಮಾಡ್ಬೇಕಂತ ನಾನು ತೀರ್ಮಾನ ಮಾಡಿ ಆಲ್ರೆಡಿ ಅವರಿಗೆ ಮೀಟಿಂಗ್ ಮಾಡಿ ಹೇಳಿದ್ದೀನಿ. ಈಗ ಅವ್ರಿಗೆಲ್ಲ ಈಗ ಚೀಫ್ ಆಫೀಸರು ಮೆಮೊ ಹಾಕ್ಬೇಕು. ಅವರಿಗೆ ಕೊಟ್ಟು ಅವ್ರ ಗೈಡ್ಲೈನ್ಸ್ ಕೊಟ್ಟು ಗೈಡ್ಲೈನ್ಸ್ ಪ್ರಕಾರ ಮಾಡ್ಬೇಕು. ಏನು ಬಾಡಿಗೆ ಹೊಸ ಬಾಡಿಗೆ ಫಿಕ್ಸ್ ಆಗಿದೆ ಅದ್ರ ಪ್ರಕಾರವಾಗಿ ಮಾಡಬೇಕು. ಯಾಕಂದ್ರೆ ಆಲ್ಮೋಸ್ಟ್ ಎಲ್ಲ ರೂಮ್ಗಳಲ್ಲೂ ಸೇರ್ಕೊಂಡಿದ್ದಾರೆ, ಎಲ್ಲರಿಗೂ ಕೊಟ್ಟಿದ್ದೀವಿ. ನಾವು ಅರೇಂಜ್ ಮಾಡಿ ಸುಮ್ಮನೆ ಇಲ್ಲ. 99% ಎಲ್ಲ ರೂಮ್ಗಳಲ್ಲೂ ಅವರ ರೂಮ್ಗಳಿಗೆ ಹೊಸದಾಗಿ ಹೋಗಿರೋದು. ಇನ್ನು ಯಾವ ಕೆಲವು 1, 2, 4 ಇರ್ತವೆ. ಅವಕ್ಕೆಲ್ಲ ನಾವು ಈಗ 90% ತೀರ್ಮಾನ ಮಾಡಿ ಎಲ್ಲ ರೂಮ್ಗಳು ಬಿಟ್ಟಿದ್ದೀವಿ. ಸರ್, ವರ್ಕ್ ಲೋಡ್ ನೋಡಿ ಹೆವಿ ಇರುತ್ತೆ. ಯಾಕಂದ್ರೆ ಇವಾಗ ಅವಾಗ 3 ತಿಂಗಳು ಬಾಡಿಗೆ ನಿಂತೋಯ್ತು. ಹೌದು ಸರ್. ಈಗ ಅದು ಏನು ಇವಾಗ ನೀವು ಬಿ ಖಾತೆಗೆ ಹೋಗಿರ್ತಾರೆ, ನೀವು ವರ್ಕ್ ಡಿಸ್ಟ್ರಿಬ್ಯೂಟ್ ಮಾಡಿ ಅವ್ರ ಕೆಲಸ ಅವ್ರು ಮಾಡ್ತಾ ಇರ್ಬೇಕು. ಸಬು ಬೇಡ ಸರ್. ಇಲ್ಲ ಸರ್, ಈಗ ಅವರಿಗೆ ನೀವು ಟಾರ್ಗೆಟ್ ಫಿಕ್ಸ್ ಮಾಡಿ ಸರ್. 3 ಜನ ಹೇಳಿದಾರಲ್ಲ, ಇವಾಗ ನಾವು ಬರ್ಬೇಕಾಗಿದೆ. ಇವಾಗ ಕೋರ್ಟಿಂದ ಹೋಗಿದ್ರೆ 15,000 ಲಕ್ಷ ಬರುತ್ತೆ. ನೀವು ಇಷ್ಟು ಕಲೆಕ್ಷನ್ ಮಾಡಲೇಬೇಕು ಅಂತ ಟಾರ್ಗೆಟ್ ಇದೆ ಸರ್. ಇಲ್ಲ, ಅವಾಗಲೇ ನಾವು ಕೊಟ್ಟಿದ್ದೀವಿ ಸರ್. ಹಿಂದಿನ ನಾವು ಅದನ್ನು ಕೊಟ್ಟಿದ್ದೀವಿ, ಟಾರ್ಗೆಟ್ ಕೊಟ್ಟಿದ್ದೀವಿ. ನಮ್ಮ ಮಾರ್ಚ್ 5,63,000 ಆಗಿದೆ ಸರ್. ಆಮೇಲೆ ನಾವು ಖುದ್ದಾಗಿ ಹೋಗಿದ್ದೀವಿ. ಹೋಗ್ಬಿಟ್ಟು ಯಾರ್ಯಾರು ಕಟ್ಟಿಲ್ಲ ಅಂತ ಹೇಳಿ ಬಾಕಿ ಹೇಳೋದು ಅವ್ರಿಗೆಲ್ಲ ಇದು ಮಾಡ್ಕೊಂಡು ಬಂದಿದ್ದೀವಿ ಸರ್. ಈ ಬಗ್ಗೆ ಮತ್ತೆ ಮೊನ್ನೆ ಅಧ್ಯಕ್ಷರ ಜೊತೆ ಚರ್ಚೆ ಮಾಡಿ ಈಗ ಒಂದು ಟೀಮ್ ಮಾಡಿದ್ದೀವಿ, ಸಪ್ರೇಟ್ ಆಗಿ ಬಿಟ್ಟಿದ್ದೀವಿ. ಇಬ್ಬರಿಗೂ ವಹಿಸಿದ್ದೀವಿ ಸರ್. ಪ್ಲಸ್ ಈಗ ಅವ್ರಿಗೆ ಏನಾರ ರೆಡಿ ಆಗ್ತಂದ್ರೆ ಇವರಿಗೆ ನಾವು 60,000 ದುಡ್ಡು ಹಾಕಿ ನೋಡ್ಕೊಳ್ಳೋಣ. ಯಾಕಂದ್ರೆ ಅವ್ರು ತುಂಬಾ ಹೆವಿ ಆಗುತ್ತೆ. ಅವ್ರ ವಸೂಲಿಗೆ ಅದಕ್ಕೆ ಸರ್ ವರ್ಕ್ ಡಿಸ್ಟ್ರಿಬ್ಯೂಟ್ ಮಾಡಿದ್ರೆ ಮಾಡಿದ್ದೀವಿ ಮಾಡಿ. ಹಂಗಲ್ಲ ಸರ್. ಇವಾಗ ನೋಡಿ, ಟೋಲ್ ಗೇಟ್ ಹತ್ರ ಅಂಗಡಿ ಬಾಡಿಗೆ ಎಷ್ಟು ಬಾಡಿಗೆ ಇದೆ? ಹಿಂದಿಂದೆ ಬಹಳಷ್ಟು ಇದೆ. 5 ವರ್ಷ ಆಯ್ತು ನಾವು ಬಂದು. ಆ ಹಿಂದಿಂದೆ ಅದೇ ಕೋರ್ಟ್ ಕೇಸ್ ಇದೆ ಅಂತಾನೆ ಸುಮ್ಮನೆ ಆಗ್ಬಿಡ್ತಾರೆ. ಯಾರಿಗೂ ಜವಾಬ್ದಾರಿ ಇಲ್ಲ ಸರ್. ಇಲ್ಲ, ಟೋಲ್ ಗೇಟ್ ಸರ್, ಎಷ್ಟು ಬಾಡಿಗೆ ಅಲ್ಲ ಸರ್, ನಿಮ್ಮ ಗಮನಕ್ಕೆ ಹೇಳಿ ಸರ್, ಎಷ್ಟು ಬಾಡಿಗೆ ಬೇಕು? ನನ್ನ ಹತ್ರ ಇರೋ ಮಾಹಿತಿ ಪ್ರಕಾರ ಸುಮಾರು 70 ರಿಂದ 80 ಲಕ್ಷ ಬಾಡಿಗೆ ಎಲ್ಲ ಎಲ್ಲ ಕೇಸ್ ಹಾಕಿರೋದು SC ST ಎಲ್ಲ ಅದು ಕೇಸ್ ಹಾಕ್ತಾರೆ. ಯಾರು ಅದನ್ನು ಫಾಲೋನೇ ಮಾಡಲ್ಲ. ಇಲ್ಲ ಸರ್, ನಾವು ಪ್ರತಿಯೊಂದು ಕೇಸ್ ಅಲ್ಲ ಸರ್, ನೀವು ಮಾಡ್ತಿದ್ದೀವಿ. ಇವಾಗ ಟೋಲ್ ಗೇಟ್ ಹತ್ರ ಮರುಹರಾಜು ಐತಲ್ಲ, ಆ ಮರುಹರಾಜು ದುಡ್ಡು ಎಲ್ಲೋಯ್ತದು? ಅವತ್ತಿಗೆ ಡ್ಯೂ 24 ಲಕ್ಷ ಇತ್ತಲ್ಲ. ಅವರು ಬಿಡಿ ಸರ್, ನಾರಾಜ್ ಅವ್ರಿಗೆ ಏನು ಗೊತ್ತಿಲ್ಲ. ಮೀಟಿಂಗ್ ಯಾರು ಮಾಹಿತಿ ಇಲ್ಲ ಬಿಡಿ. ಒಂದ್ ನಿಮಿಷ ಕೇಳಿ. ಇವರು ಹೊಸದಾಗಿ ಬಂದಿರೋ ಅಧಿಕಾರಿಗಳೆಲ್ಲ ಇಂಜಿನಿಯರ್
ಅಸಿಸ್ಟೆಂಟ್ ಚೀಫ್ ಆಫೀಸರ್ ಆಗಿ ಶಂಶೂರ್ ಇದ್ರು. ಅವ್ರು ಹೇಳ್ಬೇಕು ಆನ್ಸರ್ ಅದಕ್ಕೆ ಏನ್ ಮಾಡಿದೀರ ಅಂತ. ನಾನು ಚೀಫ್ ಆಫೀಸರ್ ಆಗಿಲ್ಲ ಅಂತ ಅವ್ರು ಹೇಳ್ತಾರೆ ಅಷ್ಟೇ, ಏನಿಲ್ಲ. ಈಗ ಅದನ್ನ ನೋಡ್ರಿ, ಆಲ್ರೆಡಿ ಕೇಳಿ ನಿಮಿಷ. ಈಗ ತಾವು ಹೇಳಿದಾಗ ಟೌನ್ಮೆಂಟ್ ಅಂಗಡಿಗಳು ಅವರು ಯಾರ್ಯಾರಿದೋ ಅವ್ರ ಆಸ್ತಿನ ರೆಡ್ ಮಾಡಿಸಿದೀವಿ. ಯಾಕೆ ಅಂದ್ರೆ 4 ಅಂಗಡಿಗಳು 3 ಅಂಗಡಿಗಳು ಅವ್ರು ಏನು ನಮಗೆ ಬಾಡಿಗೆ ಕಟ್ಟಬೇಕಾಗಿರೋ ಬ್ಯಾಲೆನ್ಸ್ ಇದೆಯೋ ಅವರ ಆಸ್ತಿಗಳಿಗೆ ಕ್ಲೀನ್ ಆಗಿ ಮ್ಯಾನೇಜರ್ಗೆ ಹೇಳ್ಬಿಟ್ಟು ಅವ್ರ ಆಸ್ತಿಗೆ ರೆಡ್ ಮಾಡಿಸಿದೀವಿ. ಇವ್ರಿಗೆ ಮಾಹಿತಿ ಇಲ್ಲ ಅಷ್ಟೇ, ಇವ್ರಿಗೆ ಮಾಹಿತಿ ಕೊಡ್ತಾ ಇದೆ. ಯಾಕಂದ್ರೆ ನೋಡಿ, ಒಂದು ದೂಷಾಗಿ ಬರ್ಬಾರ್ದು. ನೀವು ಕಂಪಲ್ಸರಿ ನೋಡಿ, ಅಲ್ಲ ಈಗ ಆರು ಮನೆಯಿದ್ದಾರೆ, ನೀವು ಮ್ಯಾನೇಜರ್, ಈಗ ಅವರ ಆಸ್ತಿಗಳಿಗೆ ಕಂಪಲ್ಸರಿ ಆ ಬಾಡಿಗೆ ಏನ್ ಬ್ಯಾಲೆನ್ಸ್ ಬರಬೇಕು ಅದಕ್ಕೆಲ್ಲ ರೆಡ್ ಮಾಡಿಸಿದ್ರಲ್ವಾ, ಕೋರ್ಟಲ್ಲಿ ಇದೆ. ಮತ್ತೆ ಆಸ್ತಿಯಲ್ಲಿ ನೀವು ಈ ಪುರಸಭೆಯಿಂದ ಇವರು ಅಂಗಡಿ ಬಾಡಿಗೆ ತಗೊಂಡಿದ್ರು, ಇದಕ್ಕೆ ಅವ್ರ ಬಾಡಿಗೆ ಇಷ್ಟು ಬ್ಯಾಲೆನ್ಸ್ ಇದೆ ಅಂತ ಅವ್ರ ಆಸ್ತಿಯಲ್ಲಿ ನೀವು ರೋಲ್ ಮಾರ್ಕ್ ಹಾಕ್ಬೇಕಲ್ಲಿ, ರೋಲ್ ಮಾರ್ಕ್ ಹಾಕಿ ಇಷ್ಟು ಬ್ಯಾಲೆನ್ಸ್ ಕೊಡ್ಬೇಕು ಅಂತ. ಮತ್ತೆ ಅದಾದ ನಂತರ ನೋಡಿ RO ಚೀಫ್ ಆಫೀಸರ್ ಇನ್ನೊಂದು ಮಾತಾಡ್ತಿದ್ದೇನೆ. ಈಗ ಏನ್ 12 ದಿನ ಅಂಗಡಿಯವರು ಹೋಗಿದಾರೋ, ನಮ್ಮ ಪುರಸಭೆಗೆ ಲಾಸ್ ಮಾಡ್ಬೇಕಂತ ಹೋಗಿದಾರೋ, ಅವರು ಯಾವುದೇ ಕಾರಣಕ್ಕೂ ನಮ್ಮಲ್ಲಿ ಪುರಸಭೆಗೆ ಪ್ರತಿಯೊಂದಕ್ಕೂ ಬರಲೇಬೇಕಾಗುತ್ತೆ. ಪ್ರತಿಯೊಂದು ವಿಚಾರಕ್ಕೂ ಬಂದವರು ಪ್ರತಿಯೊಂದನ್ನು ಯಾವುದೇ ಆಗಲಿ NOC ಆಗಲಿ ಪ್ರತಿಯೊಂದು ಯಾವುದೇ ಒಂದು ಡೆತ್ ಸರ್ಟಿಫಿಕೇಟ್ ಆಗ್ಬೋದು, ಖಾತೆ ಎಸ್ಟೇಟ್ ಆಗ್ಬೋದು, ಇನ್ನೊಂದಾಗ್ಬೋದು ಅವ್ರಿಗೆ ಯಾವುದೇ ರೀತಿಯ ಸೌಲಭ್ಯಗಳಲ್ಲಿ ನಾವು ಕೊಡೋಕ್ಕೆ ತಯಾರಿರಬಾರ್ದು. ಯಾರು ರೆಕಮೆಂಡ್ ಮಾಡಬಾರ್ದು ದಯವಿಟ್ಟು. ಯಾಕೆಂದ್ರೆ ಸದಸ್ಯರು ಹೇಳ್ತೀವಿ, ಯಾಕೆಂದ್ರೆ ನಮ್ಮ ಆಭರಣದ ಹೋಗಿದ್ದಾರೆ, ನಮ್ಮ ಆಭರಣ ಹೋದ ಮೇಲೆ ನಾವು ಅವ್ರ ಮೇಲೆ ಕ್ರಮ ತಗೊಳ್ಳೇಬೇಕು. ನೀವು ಇವತ್ತೇ ಅವ್ರ ಆಸ್ತಿಗಳು ಏನಿದಾವ ಆ ಆಸ್ತಿಗಳ ಮೇಲೆ ನೀವು ಅಲ್ಲಿ ಬಾಧಿರ್ಬೇಕು. ಈಗ ನಮ್ಮ ಪುರಸಭೆಗೆ ನೀವು ನಷ್ಟ ಉಂಟು ಮಾಡಲು ಕೋರ್ಟ್ಗೆ ಹೋಗಿದ್ದೀರಾ, ನಮ್ಮ ಪುರಸಭೆಗೆ ನಷ್ಟ ಆಗ್ತಾ ಇದೆ. ಈಗ ನಾವ್ಯಾಕಂದ್ರೆ ಸಿಂಬರ್ಗಳಿಗೆ ಸ್ಯಾಲರಿಗಳು ಕೊಡ್ಬೇಕಂದ್ರೆ ಈಗ ಆಲ್ರೆಡಿ 4 ತಿಂಗಳಿಂದ ಸ್ಯಾಲರಿಗಳು ಕೊಟ್ಟಿಲ್ಲ. ಸ್ವಲ್ಪ ಗಮನದಲ್ಲಿರಲಿ, ಎಲ್ಲ ಸದಸ್ಯರು ಗಮನದಲ್ಲಿರಲಿ. ಈಗ ಅವರು ಪರ್ಮನೆಂಟ್ ಎಂಪ್ಲಾಯ್ ಮಾಡಿದ್ದಾರೆ ಸೂಪರ್ಗಳನ್ನ, ಆದ್ರಿಂದ ಸರ್ಕಾರದಿಂದ ಅವರಿಗೆ ಯಾವುದೇ ರೀತಿಯಾದ 1 ತಿಂಗಳು ಸೌಲಭ್ಯ ಬಂದಿಲ್ಲ, 1 ತಿಂಗಳು ಸ್ಯಾಲರಿನೂ ಬಂದಿಲ್ಲ. ಹಂಗಾಗಿ ನಮ್ಮ ಪುರಸಭೆ ಬಳಸಿದ್ದಾರೆ ಅಂತ ಹೇಳ್ಬಿಟ್ಟು ಸರ್ಕಾರದಿಂದ ಗೈಡ್ಲೈನ್ಸ್ ಕಳಿಸಿದ್ದಾರೆ. ಈಗ ಅಲ್ಲಿಂದ ನಿಮ್ಮ ಪುರಸಭೆಗೆ ಕೊಡಿ ಸಂಬಳ ಅಂತ ಹೇಳ್ಬಿಟ್ಟು. ಅದಕ್ಕಾಗಿ ನೀವು ಸೀರಿಯಸ್ ಆಗಿ ಈ ಕೆಲಸ ಮಾಡಿದ್ರೆ ಮಾತ್ರನೇ ನಾವು ಪುರಸಭೆಗೆ ನ್ಯಾಯ ಕೊಡೋಕ್ಕಾಗುತ್ತೆ. ಇಲ್ಲ ಅಂದ್ರೆ ಇವತ್ತಿಲ್ಲಿ ಮಾತಾಡಿ ರಾತ್ರಿಗೆ ಮಾತಾಡಿದ್ರೆ ಪ್ರಯೋಜನ ಬರಲ್ಲ. ಗುರುತು ಹಾಕ್ಬೇಕು ಇವತ್ತೇ. ಅವ್ರ ಆಸ್ತಿಗಳು ಏನಿದಾವ ಅವ್ರ ಆಸ್ತಿಗಳ ಮೇಲೆ ಬರೀಬೇಕು. ನಮ್ಮ ಪುರಸಭೆಯಿಂದ ನಮ್ಮ ಪುರಸಭೆಗೆ ನೀವು ನಷ್ಟ ಉಂಟು ಮಾಡ್ತಾ ಇದ್ರೆ ಅಂತ ಹೇಳ್ಬಿಟ್ಟು ಬರೀಲೇಬೇಕು ಕಂಪಲ್ಸರಿ. ಹೇಳಿ, ಹೊಸ ಬಾಡಿಗೆ ಯಾವಾಗ ಇದು? ಹೊಸ ಬಾಡಿಗೆ ಬಂದು 34 ಅಂಗಡಿಗಳು ಡಿಸೆಂಬರ್ ಇಂದ ಕೊಡ್ತಾ ಇದೀವಿ. ಅದನ್ನ ಅವ್ರಿಗೆ ಇನ್ನೂ ಗೊತ್ತಾಗಿಲ್ಲ, ಆಲ್ರೆಡಿ ಕಟ್ತಾ ಇದ್ದಾರೆ, ಗೊತ್ತಾಗಿಲ್ಲ ಅಂತ ಏನಿಲ್ಲ, ಕಟ್ತಾ ಇದ್ದಾರೆ. ಇಲ್ಲ ಅದರಿಂದ ಕೆಲವರು ಅಂಗಡಿಯಿಂದ ಅವ್ರ ಹೆಸರು ಹೋಗಿಲ್ಲ. ಅಲ್ಲಲ್ಲ, 22 ಅಂಗಡಿ ಹೋಗಿದ್ದಾರೆ, ಅದರಲ್ಲಿ 12 ಅಂಗಡಿ ಕೋರ್ಟ್ ಹೋಗಿದ್ದಾರೆ. 22 ಅಂಗಡಿಯವರು ಡಿಪಾಸಿಟ್ ಎಲ್ಲ ಬಂದು ಕಟ್ಟಿ ಹೊಸ ಬಾಡಿಗೆ ಕಟ್ತಾ ಇದ್ದಾರೆ. ಅಗ್ರಿಮೆಂಟ್ ಕಟ್ಟಿದ್ದಾರೆ, ಅಗ್ರಿಮೆಂಟ್ ಕೊಟ್ಟಿದ್ದಾರೆ. ಯಾವ್ದು ಈಗ ಮೊದಲನೇದಾಗಿ 34 ಅಂಗಡಿ ಮಾಡಿದ್ದೀವಿ. 34 ಅಂಗಡಿಯಲ್ಲಿ 12 ಅಂಗಡಿ ಮಾತ್ರ ಕೋರ್ಟ್ ಹೋಗಿದ್ದಾರೆ. ಕೋರ್ಟ್ ಹೋಗಿರೋದಕ್ಕೋಸ್ಕರ ಅವ್ರದ್ದು ಹೈಕೋರ್ಟ್ ರಿಜೆಕ್ಟ್ ಆಗಿದೆ. ಮತ್ತೆ ಇಲ್ಲಿ ಪಾವಡ ಕೋರ್ಟ್ ಅಲ್ಲಿ ರಿಜೆಕ್ಟ್ ಆಗಿದೆ. ಮಧುಗಿರಿ ಕೋರ್ಟ್ ಒಂದು ಹೋಗಿದೆ. ಮಧುಗಿರಿ ಕೋರ್ಟ್ ಹೇಳ್ತೀನಿ, ನಿಮಿಷ ಮೊದಲಾಗಿ ಹೇಳ್ತೀನಿ, ಯಾಕಂದ್ರೆ ಎಲ್ಲರಿಗೂ ಮಾಹಿತಿ ಇಲ್ಲಿ ಇದು. ಮಧುಗಿರಿ ಕೋರ್ಟ್ ಅಲ್ಲಿ 34 ಅಂಗಡಿ ಹೋಗಿರೋರು ಅವರಿಗೆ ಈ ತಿಂಗಳು 21ನೇ ತಾರೀಕು ಕೋರ್ಟ್ ಇದೆ. ಅದು ನಾವು ಫಾಲೋ ಮಾಡ್ತಾನೆ ಇದ್ದೀವಿ, ಯಾವುದೇ ಕಾರಣಕ್ಕೂ ಅವ್ರನ್ನೇ ಬಿಟ್ಟಿಲ್ಲ, ಬೇನಂತಾನೆ ಇರ್ತೀವಿ. ಮತ್ತೆ ಇಲ್ಲಿ 26 ಅಂಗಡಿ ಇಲ್ಲಿರೋ ಹಳೆ ಬಸ್ ಸ್ಟ್ಯಾಂಡ್ ಅಲ್ಲಿ ಆಲ್ಮೋಸ್ಟ್ ಎಲ್ಲಾನು ನಮಗೆ ಡಿಪಾಸಿಟ್ ಕಟ್ಟಿದ್ದಾರೆ. ಒಬ್ರು ಅದರಲ್ಲಿ ಯಾರು ರತ್ನಯ್ಯ ಮಗ ಫೋಟೋ ಅವರೊಬ್ರು ಮಧುಗಿರಿ ಕೋರ್ಟ್ ಹೋಗಿದ್ದಾರೆ, ಅವ್ರು ಒಂದಿದೆ ಆ ಇದರಲ್ಲಿ. ಇನ್ನೆಲ್ಲ ಹುಡುಗಿ ಇನ್ನ ಡಿಪಾಸಿಟ್ ಎಲ್ಲ ಕಟ್ಟಿದ್ದಾರೆ. ಇನ್ನೊಂದು 3 ರೂಮು ಅಲ್ಲಿ ಡಿಪಾಸಿಟ್ ಬರಬೇಕು, 3 ರೂಮ್ ಮಾತ್ರ. ಅರ್ಜಿ ಕೊಟ್ಟರೆ ಕೊಡ್ತಾ ಇದ್ದೀವಿ ನಾನು. ಈಗ ಇಲ್ಲಿಂದ ನೋಡಿ, ಈಗ ಅಲ್ಲಿ ಹೊಸ ಬಸ್ ರೂಮ್ ನಂಬರ್ 11 ಠೇವಣಿ ಮರುಪಾವತಿ ಹಿಂಗೆ ಆಲ್ರೆಡಿ ಅವ್ರು ಡಿಪಾಸಿಟ್ ಇರೋದನ್ನ ವಾಪಸ್ ಕೊಡ್ತಾ ಇದ್ದೀವಿ. ಯಾರಿಗೂ ನಾವು ಹೊಸ ಬಾಡಿಗೆ ಹೊಸ ಡಿಪಾಸಿಟ್ ಕಟ್ಸ್ಕೊಂಡು
ಹಳೆ ಡಿಪಾಸಿಟ್ ಕೂಡ ವಾಪಸ್ಸು ಕೊಡ್ತಾ ಇದೀವಿ. ಯಾಕಂದ್ರೆ ಎಲ್ಲಾನು ಮತ್ತೆ 32 ರೂಮ್ ಏನಿದಾವ ಈಗ ಇಲ್ಲಿ 8 ರೂಮ್ಗಳಲ್ಲಿ ಎಲ್ಲ ಸೇರಿದ್ದಾರೆ. ಅವರೇ ಹೊಸ ಬಾಡಿಗೆ ಅವರು ಫಿಕ್ಸ್ ಮಾಡಿದ್ರು. ಅವರು ಮಾರ್ಚ್ ಇಂದ ಅವ್ರಿಗೆ ಹೊಸ ಬಾಡಿಗೆ ಹಾಕೋದಕ್ಕೆ ಹೇಳಿದ್ರು. ಮಾರ್ಚ್ ಇಂದ ಈ 32 ರೂಮು ಮತ್ತೆ ಈಗ 26/8 ಈಗ ಇಲ್ಲಿ ಹಳೆ ತರಕಾರಿ ಮಾರ್ಕೆಟ್ 8 ರೂಮು ಆಲ್ರೆಡಿ ಸೇರ್ಕೊಂಡಿದ್ದಾರೆ. ಎಲ್ಲರಿಗೂ ಹೊಸ ಬಾಡಿಗೆ ಫಿಕ್ಸ್ ಆಗಿದೆ. ನಾವು ವಾಪಸ್ ಬಿಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಅವ್ರು ನಾವು ಸುಮ್ಮನೆ ಬಾಯಿ ಮಾತಲ್ಲಿ ಹೇಳ್ತಾ ಇದ್ದಾರೆ ಅಷ್ಟೇ. ನಮ್ಗೆ ರೈಟಿಂಗ್ ಅಲ್ಲಿ ಕೊಟ್ಟಿಲ್ಲ. ರೈಟಿಂಗ್ ಅಲ್ಲಿ ಕೊಟ್ಟರೆ ಕಾನೂನು ಇದೆ, ಏನಿದ್ರು ಕ್ರಮ ತಗೊಂತೀವಿ ಕಾನೂನು ಪ್ರಕಾರ. ಎಲ್ಲ ರೂಮ್ಗಳಿಗೂ ಆಲ್ಮೋಸ್ಟ್ ಎಲ್ಲರಿಗೂ ಡಿಪಾಸಿಟ್ ಕೊಟ್ಟು ರೂಮ್ಗಳಿಗೆ ಎಂಟ್ರಿ ಆಗಿದೆ. ಅವ್ರಿಗೂ ಮಾರ್ಚ್ ಇಲ್ಲ ಏಪ್ರಿಲ್ ಇಂದ ಒಂದು ತಿಂಗಳು ಡಿಫ್ರೆನ್ಸ್ ಆಗಿ ಅವರಿಗೆ ಬಾಡಿಗೆ ಫಿಕ್ಸ್ ಆಗುತ್ತೆ. ಯಾವೇನು ಸಮಸ್ಯೆ ಇಲ್ಲ. ನಾವು ರೂಮ್ ಕೋರ್ಟಲ್ಲಿ ಬಿಟ್ಟರೆ ಇದೆಲ್ಲ ಆಲ್ಮೋಸ್ಟ್ ಈಗ ಮೊನ್ನೆ ಆಗಿರೋ 22 ರೂಮಲ್ಲಿ ಆಲ್ರೆಡಿ 7 ಜನ ಹೈಕೋರ್ಟ್ಗೆ ಹೋಗಿದ್ರು. ಹೈಕೋರ್ಟ್ ಅಲ್ಲಿ 7 ಜನ ರಿಸಲ್ಟ್ ಆಗಿದೆ. ಒಂದು ನಿಮಿಷ ಕೇಳಪ್ಪ ಇಲ್ಲ ಅದು ಜೋರ ಮಾಡಿದ್ರೆ ಮುರಿದೋಗುತ್ತೆ. ಆಮೇಲೆ ಹೊಸ ದಿನವನ್ನು ನಿಧಾನಕ್ಕೆ ಒಂದು ನಿಮಿಷ ಇದೆ. ಒಂದು ನಿಮಿಷಕ್ಕೆ ಮೀಟಿಂಗ್ ಇಂದ್ರೆ ನಾನು ಹೇಳಿದ್ದಾರಲ್ಲ ಅವ್ರು ಬರಬೇಕು ಸರ್. ಎಸ್ಟಿಮೇಷನ್ ಕೊಟ್ಟಿದ್ರು ಕಂದಾಯ ಮತ್ತೆ ಇನ್ನೊಂದು ಕೊಟ್ಟಿದ್ದೆ ನಾನು. ಏನ್ ಮೇಡಮ್ ಆಯ್ತು ಸರ್. ಸಬ್ಜೆಕ್ಟ್ ಅಸೆಸ್ಮೆಂಟ್ ಅಲ್ಲ ಒಂದು ನಿಮಿಷ ನೀವು ಒಂದು ನಿಮಿಷ ನಾಗರಾಜ್ ಈ ಸಬ್ಜೆಕ್ಟ್ ನೀವು ಅರ್ಥನ ಮಾಡ್ಕೊಳ್ಳೋದು ಸುಮ್ಮನೆ ಕೂಗಾಡ್ತಾ ಇರ್ತೀರಾ. 29/12/2021 ಕೇಳ್ರೆ ದಿನಾಂಕ 29/11/2020 ಸಾಮಾನ್ಯ ಸಭೆಯ ವಿಷಯ ಸಂಖ್ಯೆ 8ರ ತೀರ್ಮಾನದ ರೀತಿಯ ಮುಂದಿಡಿದ ವಿಷಯ ವಿದ್ಯುತ್ ಕಂಬಗಳನ್ನು ಸ್ಥಳಾಂತರ ಮಾಡುವ ಬಗ್ಗೆ ಅದು ಪೂರ ಸಬ್ಜೆಕ್ಟ್ ಹೇಳಿ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಳೋದು ಕ್ಲಿಯರ್ ಆಗಿ ಹೇಳ್ಬೇಕು. ನೀವು ಸುಮ್ಮನೆ ಕಂಬಗಳು ಅಂತ ಹೇಳ್ತಾ ಇದ್ದೀರಾ. ಏನಂತ ಮಾಹಿತಿ ಕೊಡಿ. ಸುಮ್ಮನೆ ಮಾಹಿತಿ ಕೊಡಿದ್ರೆ ಸುಮ್ಮನೆ ಏನಂತಂದ್ರೆ ಇಲ್ಲಿ ಮಾಹಿತಿ ಹುಡುಕ್ತಾ ಇದ್ದೀರದು. ನವೆಂಬರ್ ತಿಂಗಳು ಮೀಟಿಂಗ್ ತೆಗೀರಿ. ಸಬ್ಜೆಕ್ಟ್ ಅದನ್ನ ಹಾಕಿದ್ದೀರಲ್ವಾ? 29/11/2024 ಸಾಮಾನ್ಯ ಸಭೆಯ ವಿಷಯ ಸಂಖ್ಯೆ ಅದೇ ಏನಾಗಿದೆ ಮಾಹಿತಿ ಕೊಡಿ. ಏನಂತ ತೆಗೀರಿ ಆ ಸಬ್ಜೆಕ್ಟ್ ಹೇಳೋದು. ಮತ್ತೆ ಆ ಸಬ್ಜೆಕ್ಟ್ ಹೇಳಿದ್ರಲ್ಲ ಅವರು ಪಾಪ ನಾವೇ ಹೇಳೋದು ಕಾಯ್ಕೊಂಡು ನಿಮಿಷ ನಾವೇ ಎಕ್ಸ್ಪೆಕ್ಟ್ ಮಾಡ್ತಿದ್ರು ಅಲ್ಲ. ಈಗ ನೀವು ಹೇಳೋದು ಎಲ್ಲಾ ವಾರ್ಡ್ಗಳಲ್ಲೂ ತಗೊಂಡು ಏನೇನ್ ಪ್ರಾಬ್ಲಮ್ ಇದೆಯಾ ಆ ವಾರ್ಡ್ಗಳಲ್ಲಿ ಕಂಬಗಳು ಸ್ಥಳಾಂತರ ಮಾಡಬೇಕು, ಐರನ್ ಪೋಲ್ಗಳು ಎಲ್ಲಿದ್ದಾವೆ ಅಂತ ಹೇಳ್ಬಿಟ್ಟು ತೀರ್ಮಾನ ಆಗಿದೆ. ಆ ಸಬ್ಜೆಕ್ಟ್ ಅಲ್ಲಿ ಆ ತಿಂಗಳಲ್ಲಿ ಆಗಿರೋದು ಅದನ್ನ ವಿಚಾರ. ಮತ್ತೆ ನಾಗರಾಜ್ ಅವರು ನಮ್ದು ಆಲ್ರೆಡಿ ನಿಮ್ದು ಬಂದಿದೆ ಇದೆ. ಇವ್ರದ್ದು ಎಕ್ಸ್ಪೆಕ್ಟ್ ಮಾಡಿ ಬಂದಿರೋದು ಇವ್ರದ್ದು ಬೇರೆ. ನೀವು ಅದನ್ನ ಇದನ್ನ ಎರಡು ಸೇರಿಸಿ ಸುಮ್ಮನೆ ಕೂಗಾಡ ಮಾಡಬಾರ್ದು. ಮುಂದೂಡಿರುವ ವಿಷಯ ವಿದ್ಯುತ್ ಕಂಬಗಳ ಸ್ಥಳಾಂತರ ಮಾಡುವ ಬಗ್ಗೆ ಈ ಸಬ್ಜೆಕ್ಟ್ ಅಲ್ಲಿ ತೀರ್ಮಾನ ಮಾಡಿ ಅವ್ರ ಕೋಲಿಂದ ಎಲ್ಲ ಅಪ್ರೂವಲ್ ಕೊಟ್ರೆ ಕಳಿಸ್ತೀವಿ. ಅಲ್ಲಲ್ಲ ಇದು ಆಲ್ರೆಡಿ ಅವ್ರಿಗೆ ಸಪರೇಟ್ ನಾಗರಾಜ್ ಅವರು ಸಪರೇಟ್ ಇರಪ್ಪ ಇದು ಆಲ್ರೆಡಿ ಅವ್ರದ್ದು ಸಪರೇಟ್ ಆಗಿ ಅಲ್ಲಿ ಆಲ್ರೆಡಿ 80,000 ಅವ್ರು ಆಲ್ರೆಡಿ ಎಸ್ಟಿಮೇಟ್ ಆಗಿದೆ. ಎಸ್ಟಿಮೇಟ್ ಕೆಬಿ ಅವ್ರ ಕಡೆ ಕೊಟ್ಟಿದ್ದಾರೆ. ಆಗಿದೆ ಹೇಳ್ತೀನಿ. ಈಗ ನೀವು ಇದು ಬೇರೆ ಅವ್ರದ್ದು ಬೇರೆ ಅಲ್ಲ. ಅವ್ರದ್ದು ಬೇರೆ ಅವ್ರದ್ದು ಸ್ಥಳಾಂತರ ಮಾಡಿಸಿ ಕಂಬಗಳನ್ನ ಎಸ್ಟಿಮೇಟ್ ಆಗಿದೆ. ಎಸ್ಟಿಮೇಟ್ ಕೊಟ್ಟಿದ್ದಾರೆ ಎಲ್ಲರೂ. ಈಗ ಈ ಸಬ್ಜೆಕ್ಟ್ ಬಂದು ವಿದ್ಯುತ್ ಕಂಬಗಳಲ್ಲಿ ಎಲ್ಲೆಲ್ಲಿ ವಾರ್ಡ್ಗಳಲ್ಲಿ ಸಮಸ್ಯೆ ಇದೆ ಅದು ಏನು ಹಳೆ ವಾರ್ಡ್ಗಳಲ್ಲಿ ಇಲ್ಲಿ ಮೈನ್ ಆಯ್ತು ಮೇಡಮ್. ಈಗ ಎಸ್ಟಿಮೇಟ್ ಕೊಟ್ಟಿದ್ದಾರೆ ಸರ್. ಅದನ್ನ ಈಗ ಭೂಮಂಡಲ ಹೆಂಗೆ ಅಂತ ಎಸ್ಟಿಮೇಟ್ ಎಲ್ಲ ಕೊಟ್ಟಿದ್ದಾರೆ ಆಫೀಸ್ ಅಂತ ಕೇಂದ್ರ ಆಫೀಸ್ ಅಂತ ಕೊಟ್ಟಾಗ 4 ತಿಂಗಳ ಎಸ್ಟಿಮೇಟ್ ಕೊಟ್ಟು ಸರ್ ಈಗ ಎಲ್ಲಾ ಬೋರ್ಗಳು ಲಿಸ್ಟ್ ತಗೊಂಡು ಅಟ್ ಎ ಟೈಮ್ ಎಲ್ಲ ಮೂವ್ ಮಾಡಕ್ಕೆ ಹೇಳಿದ್ದಾರೆ. ಎಲ್ಲ ಮಾಡಕ್ಕೆ ನಾವು ನೋಡಂಗೆ ನೀವು ಕೇಳಿದಾಗಲೇ ಎಲ್ಲರೂ ಕೊಟ್ಟಿದ್ದಾರೆ. ವಿಜಯ್ ವಾರ್ಡ್ ಕೊಟ್ಟಿದ್ದಾರೆ. ಆಯ್ತು. ಎಲ್ಲ ರೆಡಿ ಮಾಡಿ ವಾದ ರೆಡಿ ಮಾಡ್ತಮ್ಮ. ಎಲ್ಲ ಒಟ್ಟಿಗೆ ಮುಂಚೆ ಏನಾಗಿತ್ತೋ ಗೊತ್ತಿಲ್ಲ. 29/11/24 ಅದನ್ನೇ ಈಗ ತಂದಿದ್ದೀವಿ ಸಬ್ಜೆಕ್ಟ್. ನಿಮ್ದು ಪ್ರೊಸೀಡಿಂಗ್ ಮಾಡಿದ್ರೆ ನಿಮ್ದು ಬೇರೆ ಬೇರೆ ವಾರ್ಡ್. ಈಗ ನಾಗರಾಜ್ ಬೇರೆ ಎಕ್ಸ್ಪೆಂಡ್ ಆಗಿದೆಯಮ್ಮ. ಒಂದು ನಿಮಿಷ ನಾಗರಾಜ್ ಎಕ್ಸ್ಪೆಂಡ್ ಆಗಿದೆ. ಈಗ ನಾಗರಾಜ್ ಒಂದು ನಿಮಿಷ ನಾಗರಾಜ್ ಎಲ್ಲಿ ಹೊಸ ಲೆವೆಲ್ಗಳು ಕಷ್ಟ ಆಗಿದ್ದೀರಾ? ನಮ್ಮನೆಯಿಂದಪ್ಪ ಟೌನಲ್ಲೇ ಜೈನಲ್ಲಿ ಈಗ ಆಲ್ರೆಡಿ ಎಕ್ಸ್ಪೆಂಡ್ ಆಗಿದೆಯಾ? ಅಲ್ಲ ಈಗ
ಸಬ್ಜೆಕ್ಟ್ ಅಲ್ಲಿ ಎಲ್ಲೆಲ್ಲಿ ಕಂಪ್ಗಳು ಯಾವ್ಯಾವ ಮಾಡಿದ್ರು ಸದಸ್ಯರು ಕೇಳಿ ಎಲ್ಲರೂ ಫೋನ್ ಮಾಡಿ ಕೇಳಿ. ಇಲ್ಲ ಕೋರ್ಟ್ ಆರ್ಡರ್ 24-25 ಆಗಿದ್ದು 24-25 ಆತರ ಹೇಳಿ ಮಾಹಿತಿ ಅಲ್ಲಿಗೆ ಅವಾಗ ಈ ವರ್ಷದಿಂದ ಕಟ್ಟಬೇಕು ಅನ್ನೋದು 24-25-26 ಹೌದು 2 ಲಾಸ್ಟ್ ಇಯರ್ ಈ ವರ್ಷ 2 ವರ್ಷದಿಂದ ಹಂಗೆ ಮಾಹಿತಿ ತಗೊಂಡು ಕ್ಲೀನ್ ಆಗಿ ಅರ್ಥ ಆಗಿದೆ. ಯಾಕಂದ್ರೆ ನಾಳೆ ಬೆಳಿಗ್ಗೆ ನಿಮ್ಮನ್ನು ಕ್ವಶನ್ ಮಾಡ್ತಾರೆ ಸದಸ್ಯರುಗಳನ್ನ, ಯಾಕೆ ನಮ್ದು ಟ್ಯಾಕ್ಸ್ ಕಟ್ಸ್ಕೊಳ್ತಾ ಇದ್ರ ಈಗ ಹೊಸದಾಗಿ. ಯಾಕಂದ್ರೆ ಸ್ಕೂಲ್ಗಳು ನೋಡಿ, ಪ್ರೈವೇಟ್ ಸ್ಕೂಲ್ಗಳು ಯಾವ್ಯಾವ ಇದಾವ ಅವಕ್ಕೆಲ್ಲ ಅಲ್ಲ ಬರ ಇದೆ ನೋಡಿ, ಯಾವ್ಯಾವ ಇದಾಕ ಇನ್ನ 32 ಲಿಸ್ಟ್ ಮಾಡಿದ್ದೀನಿ. ಅದರಲ್ಲಿ 7 ಇದಾವೆ. 32 ನಾನು ಬಿಎಫ್ ಲಿಸ್ಟ್ ಈಗ 7 ಕಟ್ಸ್ಕೋಬೇಕಲ್ವಾ ಗೌರ್ಮೆಂಟ್ ಅದೇ 7 ತಗೋಬೇಕು. 7 ಅಲ್ಲಿ ಅವ್ರ ಸಂಸ್ಥೆಯವರು ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೋಬೇಕು. ಯಾವತ್ತ ಅವ್ರಿಗೆ ಸಂಬಳ ಇಲ್ಲ ಅಂತಾರೆ, ನಮ್ಮ ಟೀಚರ್ಸ್ ಇಲ್ಲ ಅಂತಾರೆ. ಈಗ ನೀವು ಯಾವ ತರ ಟ್ಯಾಕ್ಸ್ ಓನ್ಲಿ ಖಾಸಗಿ ಇಲ್ಲ ಯಾವ ತರ ಟ್ಯಾಕ್ಸ್ ಫಿಕ್ಸ್ ಮಾಡ್ತೀರಾ? ಕಮರ್ಷಿಯಲ್ ತರ ಮಾಡ್ತೀರಾ ಟ್ಯಾಕ್ಸ್ ಇಲ್ಲ ಮಾತ್ರ ರೆಸ್ಟ್ ಹೌಸ್ ಮಾಡ್ತೀರಾ? ಇಲ್ಲ, ಟೋಟಲ್ ಆಗಿ ಬಿಲ್ಡಿಂಗ್ ಎಲ್ಲ ಕ್ಯಾಲ್ಕುಲೇಷನ್ ಮಾಡ್ತೀವಿ. ಟೋಟಲ್ ಏನ್ ಬರ್ತದೆ 20% ಅಂದ್ರೆ ನಾನು ಹೇಳೋದು ಸ್ವಲ್ಪ ಕೇಳ್ರಿ, ಕಮರ್ಷಿಯಲ್ ಮಾಡ್ತೀರಾ ರೆಸಿಡೆನ್ಸಿಯಲ್ ಮಾಡ್ತೀರಾ? ಕಮರ್ಷಿಯಲ್ ಅಲ್ಲಿ 25%, ಕಮರ್ಷಿಯಲ್ ಅಲ್ಲಿ 25% ಸರ್ಕಾರದಿಂದ ಆದೇಶ ಆಗಿದೆ. ಇಮ್ರಾನ್ ಅವರೇ, ಈ ಟ್ಯಾಕ್ಸ್ ಯಾಕಂದ್ರೆ ಸ್ಕೂಲ್ಗಳಿಗೆ ಪ್ರೈವೇಟ್ ಸ್ಕೂಲ್ಗೆ ಇರೋಂಥದ್ದು ಸರ್ಕಾರದಿಂದ ಆದೇಶ ಆಗಿರೋಂಥದ್ದು, ಯಾರ ಉದ್ದೇಶ ಏನು ಇರೋದಿಲ್ಲ. 25%, 24, 25, 26 ಸಾಲಿನದು ಟ್ಯಾಕ್ಸ್ ಕಟ್ಟೋದಕ್ಕೆ ಸಭೆ ತೀರ್ಮಾನ ಮಾಡಿದೆ ಅಂತ. ಟ್ಯಾಕ್ಸ್ ಕಟ್ಟಿ ಕಟ್ಟಬೇಕಾ? 100% ಟ್ಯಾಕ್ಸ್ ಅಲ್ಲಿ ಅವ್ರಿಗೆ 75% ಡಿಡಕ್ಟ್. ಅಲ್ಲ, ಇಷ್ಟು ವರ್ಷ ಯಾರು ಕಟ್ಟಿಲ್ಲ. ಆ ತರ ಕಟ್ಟಿದ್ರೆ ಅವ್ರಿಗೆ ಮನೆಯಲ್ಲಿ ಅವರು ವರ್ಕ್ ಮಾಡ್ತಾ ಇರ್ತಾರೆ. ಯಾಕೆಂದ್ರೆ ಚಿಕ್ಕ ಮಕ್ಕಳಿಗೆ ಹೊಸದಾಗಿ ಚಿಕ್ಕ ಮಕ್ಕಳಿಗೆ ಅದರೆಲ್ಲ ಎಜುಕೇಶನ್ ಕೊಡ್ತಾ ಇರ್ತಾರೆ ಅಂತ ಅವ್ರನ್ನ ಗುರುತಿಸಿ ಅದು ಕಮರ್ಷಿಯಲ್ ಮಾಡಬೇಕಾಗುತ್ತೆ. ಯಾಕೆ ಗೊತ್ತಾ, ಅವ್ರ ಮನೆಯವ್ರಿಗೆ ಒಂದು ನೋಟಿಸ್ ಕೊಡಿ, ನಿಮ್ಗೂ ಕಮರ್ಷಿಯಲ್ ಮಾಡಬೇಕಾಗಿದೆ, ಇದರ ಲಿಸ್ಟ್ ಸ್ಕೂಲ್ ಕೊಟ್ಟಿದ್ದೀರಾ, ಅವ್ರು ಕಮರ್ಷಿಯಲ್ ಆಗುತ್ತೆ ಅಂತ ಹೇಳಿ. ಎಸ್ ನಗರ ಪಾಲಿಕೆಯಲ್ಲಿ ಯಾರೇ ಆಗಲಿ ನೋಡಿ ಚೆಕ್ ಮಾಡ್ಬೇಕು. ಆರ್ಒ ಚೆಕ್ ಮಾಡಿ ಕರೆಕ್ಟ್ ಆಗಿ. ಆರ್ಒಗೆ ಪಾಪ ಟೈಮ್ ಇರಲ್ಲ, ಆರ್ಒ ಟೈಮ್ ಇರಲ್ಲ. ಬೇಗ ಪಾಪ ಅಲ್ಲಿ ಗಂಟೆ ಕಾಲ ಸುದ್ದಿ ಹೋಗ್ತಾ ಇರ್ತಾರೆ. ಜಾಸ್ತಿ ಇದೆ ಆರ್ಒಗೆ. ನಾವು ಯಾವುದೇ ವಿಚಾರದಲ್ಲಿ ಟ್ಯಾಕ್ಸ್ ವಿಚಾರದಲ್ಲಿ ಇದು ನೋಡಿ, ತಾಯಿ ಇದ್ದಂಗೆ ನಿಮ್ಗೆ ತಾಯಿಗೆ ದ್ರೋಹ ಮಾಡಬೇಡಿ ದಯವಿಟ್ಟು ಹೇಳೋದಷ್ಟೇ. ಟ್ಯಾಕ್ಸ್ ವಿಚಾರದಲ್ಲಿ ಯಾರೇ ಆಗ್ಬೋದು, ಯಾವ ಅಧಿಕಾರಿಗಳು ಆಗ್ಬೋದು, ಯಾರಿಗೂ ರಾಜಿ ಅನ್ನೋದು ಬರ್ಬೇಡ. ಯಾವ ಸದಸ್ಯರು ನಾವು ಬಂದು ಟ್ಯಾಕ್ಸ್ ಕಮ್ಮಿ ಹಾಕೊಡಪ್ಪ ಅಂತ ನಾವು ಯಾರು ಹೇಳೋದಿಲ್ಲ. ದಯವಿಟ್ಟು ನೀವು ಎಲ್ಲಿ ಮಾತ್ರ ಅವ್ರೇನೋ ಕೊಡ್ತಾರೆ ನೀವು ತಾಯಿಗೆ ದ್ರೋಹ ಮಾಡಬೇಡಿ ದಯವಿಟ್ಟು ಹೇಳ್ತೀನಿ. ಇಂಪ್ಲಿಮೆಂಟೇಷನ್ ನಿಮ್ ಜವಾಬ್ದಾರಿ ಇಲ್ಲ, ನಾವೇ ಇಂಪ್ಲಿಮೆಂಟೇಷನ್ ಮಾಡೋಣ. ಇದೆಲ್ಲ ಕೊಟ್ಟು ನಾವೇ ಮಾಡ್ಕೊಂಡು ಎಲ್ಲ ನಾವೇ ಮಾಡ್ತೀವಿ, ಸದಸ್ಯರು ಮಾಡ್ತೀವಿ, ನಿಮ್ ಕೆಲಸ ನಾವು ಮಾಡ್ಕೊಂಡಿರ್ತೀವಿ. ಲಾಸ್ಟ್ ಇಯರ್ ಹೇಳಿಲ್ಲ ನೀವು ಎಷ್ಟು ಬಂದಿದೆ ಅಂತ ಅಮೌಂಟ್? ಲಾಸ್ಟ್ ಇಯರ್ ಇದಕ್ಕೆ ಎಸ್ಸಿ ಎಸ್ಟಿ ಎಸ್ಸಿಬಿಟಿ ಎಸ್ಪಿ ಸೇಮ್ ಇದೆ ಸರ್. ಜನರಲ್ ಮಾತ್ರ 59 ಲಕ್ಷ ಬಂದಿದೆ. ಟೋಟಲ್ 59 ಲಕ್ಷ ಬಂದಿದ್ದ. ಈ ಸರಿ ಜನರಲ್ ಕಮ್ಮಿ ಮಾಡಿ ಬರೀ 8 ಲಕ್ಷ ಕೊಟ್ಟಿದ್ದಾರೆ. ಅಲ್ಲ ಮೇಡಮ್, ಈಗ ನಾನು ಹೇಳ್ತಾ ಇರೋದು ಲಾಸ್ಟ್ ಇಯರ್ ಈಗ 25 ಲಕ್ಷ ಬಂದಿದೆ. ಲಾಸ್ಟ್ ಇಯರ್ ಎಷ್ಟಿತ್ತು? 59 ಲಕ್ಷ. 59 ಲಕ್ಷ ಇದೆಯಾ ಖರ್ಚಾಗಿದೆಯಾ? ಖರ್ಚಾಗಿದೆ ಸರ್. ಎಲ್ಲ ಖರ್ಚಾಗಿದೆ, ಜೀರೋ ಬ್ಯಾಲೆನ್ಸ್ ಅಲ್ಲಿ. ಈಗ ಆಯ್ತು, ಈ 25 ಲಕ್ಷದಲ್ಲಿ ಏನೇನು ನಾಲ್ಕು ಪ್ರಕಾರ ಮಾಡಬೇಕು? ಇನ್ಕಮ್ ಬರೋದಾಗಲಿ, ಎಕ್ಸ್ಪೆನ್ಸಸ್ ಔಟ್ಸ್ಟ್ಯಾಂಡಿಂಗ್ ಆಗಲಿ ಬಹಳಷ್ಟು ಇತ್ತು. ಇವರು ಈ 6 ತಿಂಗಳಲ್ಲಿ ಏನು 4 ವರ್ಷದ ಕೆಲಸ ಅವ್ರು ಮಾಡಿದ್ದಾರೆ. ಅವರಿಗೆ ಎಲ್ಲರ ಪರವಾಗಿ ನಾನು ಅಭಿನಂದನೆ ವೈಯಕ್ತಿಕವಾಗಿ ಅಭಿನಂದನೆ.
ಲೆಕ್ಕ ಹಾಕಿ 4,40,000 ಬರೋ ಕಡೆ 4,48,000 ಬಂದಿದ್ದಾರೆ ಅಂದರೆ ಎಲ್ಲರೂ ಮುಂದೆ ಬರೋ ಪುರಸಭೆ ಸದಸ್ಯರಿಗೆ ನಾವು ಒಬ್ಬರ ಹತ್ರ ಸೆಲ್ಫ್ ರೆಸಿಸ್ಟೆನ್ಸ್ ಆಗಬೇಕು. ಸರ್ಕಾರದ ನಿಲುವು ಅಷ್ಟೇ. ನೆಕ್ಸ್ಟು ವಾಟರ್ ಗ್ರ್ಯಾಂಟ್ ಆಗಲಿ, ಸ್ಯಾಲ್ರೀಸ್ ಆಗಲಿ, ಪ್ರತಿಯೊಂದು ಕಳೀತಾರೆ. ಯಾಕಂದರೆ ನೀವು ಸ್ವಂತವಾಗಿ ಅಭಿವೃದ್ಧಿ ಬೆಳೆಸ್ಕೊಂಡು ಸ್ವಂತ ನಿಧಿಯಿಂದ ಮಾಡಿ ಅನ್ನೋ ಕಾಲನೂ ಬರುತ್ತೆ ನೆಕ್ಸ್ಟು. ಅದಕ್ಕೆ ನಾವು ಇವಾಗೆ ಪ್ರಿಪೇರ್ ಆಗಿದ್ದೀವಿ. ಯಾಕಂದರೆ ಮೇಯ್ನು ನಮ್ಮ ಅಧ್ಯಕ್ಷರು ಏನು ಇನ್ನೂ 100 ರೂಮ್ ಇದೆ, ಆ 100 ರೂಮು ಎಲ್ಲ ಲೆಕ್ಕ ಹಾಕಿದ್ರೆ ನಮಗೆ ಸಫಿಷಿಯೆಂಟಾಗಿ ಏನು ಒಬ್ಬ ಸದಸ್ಯ 5 ವರ್ಷದಲ್ಲಿ 50 ಲಕ್ಷ ಸ್ವಂತ ನಿಧಿಯಿಂದ ಕೆಲಸ ಮಾಡ್ಬೋದು ಅವ್ರ ಭಾಗದಲ್ಲಿ. ಆ ಥರ ಒಂದು ಸಿಚುವೇಶನ್ ಮಾಡಿಕೊಟ್ಟಿದ್ದಾರೆ. ಅವರಿಗೆ ಇನ್ನೂ ಒಳ್ಳೆ ಆಲೋಚನೆ ಕೊಟ್ಟು ದೇವರು ಇನ್ನೂ ಚೆನ್ನಾಗಿರಲಿ, ಮತ್ತೆ ಮುಂದೆ ಕೂಡ ಎಲೆಕ್ಟ್ ಆಗಿ ನಾಗಿರೋದ ಅಭಿವೃದ್ಧಿ ಬಗ್ಗೆ ಚಿಂತೆ ಮಾಡ್ತಾರೆ ಅಂತ ಆಶಿಸ್ತಾ ನನಗೆ ಇಷ್ಟೊಂದು ಮಾಡಿದ್ದಕ್ಕೆ ನನ್ನ ದೈಹಿಕವಾಗಿ ಅವರಿಗೆ ಸನ್ಮಾನ ಮಾಡೋಕ್ಕೆ ಅದರಲ್ಲಿ ಅವರು ಸಂಪೂರ್ಣ 30 ತಿಂಗಳು ಇದ್ದು ಇನ್ನೂ ಚೆನ್ನಾಗಿ 5 ವರ್ಷ ಅಭಿವೃದ್ಧಿ ಆಗಲಿ ಅಂತೇಳಿ ಆಶಿಸ್ತಾರೆ. ಒಳ್ಳೆ ಒಳ್ಳೆ ಆದಾಯಗಳನ್ನು ಮಾಡ್ತೀವಿ. ಯಾಕೆಂದ್ರೆ ನನಗೆ ಕೆಲವು ದಿವಸ ಕೊಟ್ಟಿದ್ದಕ್ಕೆ ಕೆಲವು ಒಳ್ಳೆ ಅಭಿವೃದ್ಧಿಯನ್ನು ಮಾಡಿದ್ದೀವಿ. ಇದೆಲ್ಲ ಕಾರ್ಯಕರ್ತರು ನಮ್ಮೆಲ್ಲ ಸಂಪೂರ್ಣ ಎಲ್ಲ ಸದಸ್ಯರು, ಉಪಾಧ್ಯಕ್ಷರು ಎಲ್ಲರೂ ಸಂಪೂರ್ಣ ಇರುತ್ತೆ. ಎಲ್ಲರಿಗೂ ಧನ್ಯವಾದಗಳು. ನಮ್ಮ ಎಲ್ಲ ಸದಸ್ಯರ ಪರವಾಗಿ, ನನ್ನ ವೈಯಕ್ತಿಕ ಪರವಾಗಿ ತಮಗೆ ಮತ್ತೊಮ್ಮೆ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸುತ್ತಾ, ಮತ್ತೊಮ್ಮೆ ತಾವು ನಿಮ್ಮ ಅವಧಿಯಲ್ಲಿ ಮುಂದೆ ಬರುವ ಚುನಾವಣೆಯಲ್ಲಿ ಗೆದ್ದು ಬಂದು ತಾವು ಎಷ್ಟು ಏನ ಬಂದ್ರು ತಾವು ದಯವಿಟ್ಟು ಮತ್ತೊಮ್ಮೆ ಅಧ್ಯಕ್ಷರಾಗಬೇಕಂತ ಮತ್ತೊಮ್ಮೆ ಮನವಿ ಮಾಡ್ತೀನಿ. ಒಂದು ನಿಮಿಷ ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೇವೆ. ಈ ದಿನ ನಮಗೆ ಸುದಿನ ಅಂತ ಅನಿಸುತ್ತಿದೆ. ಕರ್ನಾಟಕ ರತ್ನ ಪುನೀತ್ ಅವರ ಚಳ್ಳಕೆರೆ ಕ್ರಾಸ್ಗೆ ನಾಮಕರಣ ಮಾಡಿಕೊಟ್ಟಿರ್ತಾರೆ. ಎಲ್ಲ ಸದಸ್ಯರಿಗೂ ಹಾಗೂ ಅಧ್ಯಕ್ಷರು, ಉಪಾಧ್ಯಕ್ಷರಿಗೂ ಮತ್ತು ಮಾಜಿ ಸಚಿವರಾದ ದೊಡ್ಡಪ್ಪನವರು, ವೆಂಕಟರಮಣಪ್ಪ ದೊಡ್ಡಪ್ಪವ್ರಿಗೂ ಹಾಗೂ ವೆಂಕಟೇಶಣ್ಣನವ್ರಿಗೂ ಹಾಗೂ ಬಾಬು ಅಣ್ಣವ್ರಿಗೂ ವಂದಿಸುತ್ತಾ, ಪುನೀತ್ ರಾಜ್ಕುಮಾರ್ ಅವರು ಮೊದಲನೇದಾಗಿ ದಾನ ಧರ್ಮದಲ್ಲಿ ಎತ್ತಿದ ಕೈ. ಇದು ಎಲ್ಲರಿಗೂ ಪುನೀತ್ ಅವರು ವಹಿಸ್ತಾರೆ, ಒಂದು ಸಂಘದವ್ರಿಗಲ್ಲ, ಎಲ್ಲರಿಗೂ ಅವರು ಪುನೀತ್ ರಾಜ್ಕುಮಾರ್ ಅವ್ರಿಗೆ ಬೇಕಾಗಿರೋರು. ಮತ್ತು ವೆಂಕಟೇಶ್ ಅಣ್ಣನೂ ಅಷ್ಟೇ ದಾನದಲ್ಲಿ ಮುಂಚೂಣಿಯಲ್ಲಿರ್ತಾರೆ. ಅವ್ರಿಗೂ ಅದೇ ಒಳ್ಳೆ ಬುದ್ಧಿ ಕೊಡಲಿ ಅಂತ ಹೇಳ್ತಾ, ಮತ್ತು ಅವರು ಸತ್ತೋದಾಗ ಎರಡನೇದಾಗಿ ಎಷ್ಟು ಗಾಂಧೀಜಿಗೆ ಎಷ್ಟು ಜನ ಬಂದಿದ್ರು, ಅವ್ರಿಗೆ ಎರಡನೇದಾಗಿ ಅಷ್ಟು ಲಕ್ಷ ಜನ ಸೇರಿದ್ರು. ಅವ್ರಿಗೆ ಯಾವುದೇ ವ್ಯಕ್ತಿ ಒಳ್ಳೆತನಕ್ಕೆ ಏನಾಗಿದ್ದಾರೋ ಅವ್ರು ಪುನೀತ್ ರಾಜ್ಕುಮಾರೇ ನಿದರ್ಶನ. ಈ ಒಂದು ಪುರಸಭೆಯವರು ನಮಗೆ ಆ ಒಂದು ಚಳ್ಳಕೆರೆ ಕ್ರಾಸ್ ನಾಮಕರಣ ಮಾಡಿಕೊಡೋದ್ರಲ್ಲಿ ಸಹಾಯ ರೀತಿಯಲ್ಲಿ ವಂದನೆಗಳನ್ನು ತಿಳಿಸುತ್ತಾ, ಹಾಗೂ ನನ್ನ ಆತ್ಮೀಯ ಮಿತ್ರರು, ನಾವು ಭಾವ ಅಂತಲೇ ಕರಿತೀರಿ, ಅವರ ಅಧ್ಯಕ್ಷತೆ ಪುರಸಭೆಯಲ್ಲಿ ನಾನು ಧರ್ಮಪಾಲ್ಜಿ ಅವರು ನೋಡಿದ ಮೇಲೆ ಇವರೇ ಅಧ್ಯಕ್ಷರು. ಏಕ ನಿರ್ಣಯ, ಯಾವುದೇ ಒಂದು ನಿರ್ಣಯ ತಗೊಂಡ್ರು, ಸದಸ್ಯರನ್ನು ಕೇಳಿದ್ರೂ ಒಂದು ನಿರ್ಣಯ ಆಗಿರ್ಬೋದು, ಯಾವುದೇ ಒಂದು ದಿಟ್ಟ ನಿರ್ಧಾರದಿಂದ ನಮ್ಮ ಅಭಿವೃದ್ಧಿಯಲ್ಲಿ ಮುಂಚೂಣಿಯಲ್ಲಿದ್ದರು. ಅದರೆಲ್ಲರೂ ಶ್ರಮಿಸುತ್ತಾ ಪುರಸಭೆಗೆ ಆದಾಯ ತಂದುಕೊಡ್ಬೇಕಂತ ಅವರು ಬೆಳಗ್ಗೆಯಿಂದ ಬಂದು ಸಂಜೆವರೆಗೂ ಇಲ್ಲೇ ಇರ್ತಿದ್ರು. JS ಧರ್ಮಪಾಲ್ದೇವರು ಅದೇ ಥರ ಮಾಡ್ತಿದ್ರು. ಅವ್ರಿಗೂ ಅದೇ ಗುಣಗಳು ಬಂದಿದ್ದಾವೆ. ಮುಂದೆನೂ ಅವರು ಪುರಸಭೆಯಲ್ಲಿ ಇರಬೇಕು, ಅವರು ಮುಂದೆನೂ ಚೆನ್ನಾಗಿರಬೇಕು ಅಂತ ಅವ್ರ ಆರೋಗ್ಯ, ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ದೇವರಲ್ಲಿ ಪ್ರಾರ್ಥಿಸುತ್ತಿದ್ದೇವೆ. ಈ ದಿನ ನಮ್ಮ ಪಾವಡ ಪುರಸಭೆ ಅಧ್ಯಕ್ಷರಾಗಿ ನಾನು ಸುಮಾರು 6ರಿಂದ 7 ತಿಂಗಳು ಕಾರ್ಯನಿರ್ವಹಿಸಿ ಕೆಲಸ ಮಾಡಿದ್ದೀನಿ. ಏನು ನಮ್ಮ ಮಾಜಿ ಸಚಿವರು ಮತ್ತು ಹಾಲಿ ಶಾಸಕರು ಅವರೇನು ನಿರ್ದೇಶನ ಕೊಟ್ಟಿದ್ದಾರೋ ಅದೇ ಥರ ನಾನು ಕೆಲಸ ಮಾಡಿಕೊಂಡು ಅವ್ರಿಗೂ ಒಂದು ಒಳ್ಳೆ ತೃಪ್ತಿದಾಯಕವಾಗಿ ಎಲ್ಲ ರೀತಿ ಅವರು ಎಷ್ಟು ದಿವಸ ಇರಬೇಕು ಅಂದರೆ ಅಷ್ಟು ದಿವಸ ನಾನಿದ್ದೀನಿ. ನನಗೆ ನಮ್ಮ ಎಲ್ಲ ಗೌರವಾನ್ವಿತ ಪುರಸಭಾ ಸದಸ್ಯರುಗಳು ಮತ್ತು ನಮ್ಮ ಮುಖ್ಯಾಧಿಕಾರಿಗಳು, ಆಡಳಿತ ವರ್ಗ ಸಿಬ್ಬಂದಿಯವರು, ಪತ್ರಿಕಾ ಮಾಧ್ಯಮದವರು ಯಾಕೆಂದರೆ ನಡ್ಕೊಂಡು ಇದು ಮಾಡಿದ್ದಾರೆ. ಯಾಕೆ ಅಂದರೆ ಕಾರ್ಯಾಂಗ ಮಾಡುವಾಗ, ನಾನು ಶಾಸಕಾಂಗ ಮಾಡುವಾಗ
ಪತ್ರಿಕಾಂಗಣ ಅವ್ರದ್ದು ಒಂದು ಮುಖ್ಯವಾದ ಒಂದು ಕೊಡುಗೆ ಇರುತ್ತೆ. ನಾವು ಎಷ್ಟೇ ಏನೇ ಮಾಡಿದ್ರು 4 ಜನಕ್ಕೆ ಗೊತ್ತಾಗಬೇಕಂದ್ರೆ ಪತ್ರಿಕಾ ಮಾಧ್ಯಮದವರಿಂದಲೇ ಗೊತ್ತಾಗಬೇಕು ನನಗೆ. ಅದಕ್ಕೆ ನಾನು ನಮ್ಮ ಪುರಸಭೆಯಲ್ಲಿ ಇಷ್ಟು ದಿವಸ ಕೆಲಸ ಮಾಡಿದ್ದಕ್ಕೂ ನನಗೆ ಒಳ್ಳೆಯ ಒಂದು ತೃಪ್ತಿ ಇದೆ, ನನಗೂ ಸಮಾಧಾನ ಆಗಿದೆ. ಹಂಗಾಗಿ ಏನು ನಾನು ಈ ದಿನ ಕೊನೆ ಮೀಟಿಂಗ್ ಆಗಿ ಮಾಡಬೇಕು ಅಂತ ಹೇಳ್ಬಿಟ್ಟು ಕೊನೆ ಮೀಟಿಂಗ್ ಮಾಡಿದ್ದೀವಿ. ಆಲ್ರೆಡಿ 7ನೇ ತಾರೀಕು ಇದೇ ತಿಂಗಳು 4ನೇ ತಿಂಗಳು 7ನೇ ತಾರೀಕು 4ನೇ ತಿಂಗಳು ಜಿಲ್ಲಾಧಿಕಾರಿಗಳಿಗೆ ನಾನು ನಮ್ಮ ಸಹಪಾಠಿಗಳಾದಂಥ ರವಿ ಪುರಸಭಾ ಸದಸ್ಯರು ಮತ್ತು ಮುಖ್ಯಾಧಿಕಾರಿಗಳು ಹೋಗಿ ಜಿಲ್ಲಾಧಿಕಾರಿಗಳಿಗೆ ರಾಜೀನಾಮೆಯನ್ನು ಸಲ್ಲಿಸಿ ಬಂದಿದ್ದೇನೆ. ಯಾಕಂದರೆ ನಾನು ಅವತ್ತು ಹೇಳಿದ್ದೀನಿ, ಮಾತಿಗೆ ಬದ್ಧ, ಮಾತು ತಪ್ಪೋಳಂತೂ ಅಲ್ಲ. ಯಾಕೆಂದರೆ ನಮ್ಮ ಮಾಜಿ ಸಚಿವರು ಹೇಳ್ಕೊಟ್ಟಿರೋ ಪಾಠ ಅದು. ಅವರು ಯಾವ ನಿರ್ದೇಶನದಲ್ಲಿ ಹೋಗ್ಬೇಕಂತ ಹೇಳಿದ್ರೆ ಆ ನಿರ್ದೇಶನದಲ್ಲಿ ನಾನು ಹೋಗಿ ರಾಜೀನಾಮೆ ಕೊಟ್ಟಿದ್ದೀನಿ. ವಿಶೇಷ ನನಗೆ ಎಲ್ಲ ಸಹಕಾರ ನೀಡಿರೋದಕ್ಕೆ ತುಂಬ ಧನ್ಯವಾದಗಳು ತಿಳಿಸ್ತಾ ಇದ್ದೀನಿ. ಓಕೆ, ಥ್ಯಾಂಕ್ ಯು ಎಲ್ಲರಿಗೂ. ನನ್ನ ಮಟ್ಟಿಗೆ ನಾನು ಇಷ್ಟು ದಿವಸ ಕೆಲಸ ಮಾಡೋದಕ್ಕೆ ತೃಪ್ತಿ ಇದೆ. ಕಮ್ಮಿ ಕಾಲದಲ್ಲಾದ್ರೂ ಕೆಲಸ ಮಾಡಬೇಕು ಅನ್ನೋ ಒಂದು ಆಸೆ ಇತ್ತು, ಕೆಲಸ ಮಾಡಿದ್ದೀನಿ. ಅಷ್ಟು ಮಾತ್ರ ನನಗೆ ತೃಪ್ತಿ ಸಿಕ್ಕಿದೆ. ನನಗಿದರಲ್ಲಿ ಯಾವುದೇ ಒಂಥರ ಬೇಜಾರು ಇನ್ನೊಂದು ಇಲ್ಲ. ಈಗ ನನ್ನಂಗೆ ನಾನು ಹೆಂಗೆ ಕಿತ್ತಾಡ್ಕೊಂಡು ನಾನು ಅಧ್ಯಕ್ಷ ಆಗಬೇಕು ಅಂತ ಬಂದು ಕಿತ್ತಾಡ್ಕೊಂಡು ಅಧ್ಯಕ್ಷ ಆಗಿದ್ದೀನಿ, ಅದೇ ಥರ ಇನ್ನೂ ಯಾರನ್ನಾದರೂ ಮಾಡಬೇಕು ಅಂತ ನಮ್ಮ ಶಾಸಕರು ಮತ್ತು ನಮ್ಮ ಸಚಿವರು ಹೇಳಿದಾಗ, ಮಾಜಿ ಸಚಿವರು ಹೇಳಿದಾಗ ನಾವು ಅವ್ರ ಮಾತಿಗೆ ತೆಗೆದುಹಾಕೋ ರೀತಿಯಲ್ಲಿ ಇರಲ್ಲ. ಹಾಗಾಗಿ ಅದೇ ರೀತಿಯಲ್ಲಿ ನಾನು ರಾಜೀನಾಮೆ ಸಲ್ಲಿಸಿ ಇನ್ನೊಬ್ರಿಗೆ ಅಧ್ಯಕ್ಷ ಪದವಿ ಕೊಡೋದಕ್ಕೋಸ್ಕರನೇ ರಾಜೀನಾಮೆ ಸಲ್ಲಿಸಿದ್ವಿ. ಯಾಕೆಂದರೆ ನಮಗೆ ಇದು ಕೆಲವು ದಿವಸ ಸರ್ಕಾರದಿಂದಲೇ ಕೆಲವು ನಮ್ಮ ಕ್ಯಾಟಗಿರಿ ವಿಚಾರಗಳಲ್ಲಿ ಸ್ವಲ್ಪ ಗೊಂದಲಗಳು ಮಾಡ್ಕೊಂಡು ಸುಮಾರು ಒಂದು 15-16 ತಿಂಗಳು ಕಾಲ ಕ್ರಮಣ ವೇಸ್ಟ್ ಆಯಿತು. ಅದೇ ನಮಗೆ ಕರೆಕ್ಟಾಗಿ ಬಂದಿದ್ರೆ ನನಗೆ ಮಿನಿಮಮ್ ಒಂದು 10 ತಿಂಗಳು 15 ತಿಂಗಳು ಇಲ್ಲ ಏನೋ ಒಂದು ಆಗ್ತಿತ್ತು. ಇರೋ ಅಷ್ಟು ದಿವಸ ನಾನು ಕೆಲಸ ಮಾಡಿದ್ರೆ ನನಗೆ ತೃಪ್ತಿ ಆಗಿದೆ. ಇದರಲ್ಲಿ ಏನೇ ಬೇರೆ ಒಂದು ಇದಿರಲ್ಲ. ನಾನು ಮುಂದೆ ಯಾರೇ ಆದರೂ, ನಿನ್ನೆ ಆಲ್ರೆಡಿ ನಮ್ಮ ಮಾಜಿ ಸಚಿವರೇ ಓಪನ್ ಆಗಿ ಹೇಳಿದರೆ ಮುಂದೆ ಬರೋಂಥ ಅಧ್ಯಕ್ಷರು ಯಾರಂತ ತಮ್ಗೆಲ್ಲರಿಗೂ ಗೊತ್ತಿದ್ದೀನಿ, ನಾನು ಹೇಳಬೇಕಾಗಿಲ್ಲ, ನಮ್ಮ ಸಚಿವರು ಹೇಳ್ಬಿಟ್ಟಿದ್ದಾರೆ. ನಿಮ್ಮೆಲ್ಲರಿಗೂ ಸಹಕಾರ ಕೊಟ್ಟಿದ್ದಕ್ಕೂ ನಮ್ಗೆ ತುಂಬ ಧನ್ಯವಾದಗಳು ತಿಳಿಸ್ತಾ ಇದ್ದೀನಿ ಸರ್. ದಯವಿಟ್ಟು ಎಲ್ಲರೂ ಊಟ ಮಾಡ್ಕೊಂಡು, ಇವತ್ತು ಹೋಳಿಗೆ ಊಟ, ಎಲ್ಲರೂ ಊಟ ಮಾಡ್ಕೊಂಡು ಹೋಗಿ ನೋಡಿ. ಬಸ್ಸಿಗೆ ನಾನು ಇದು ಪ್ರತ್ಯೇಕವಾಗಿ ಹೇಳೋ ವಿಚಾರ ಏನಂದ್ರೆ, ನಮ್ಮ ಪಾವಗಡ ಪುರಸಭೆಯಲ್ಲಿ 122 ಮಾಳಿಗೆಗಳಿದ್ದಾವೆ. ಅಂದ್ರೆ ಹರಾಜು ಮಾಡಿರೋವು ನಮಗೆ 223 ಇದಾವೆ. 122 ಪುರಸಭೆ ಮಾಳಿಗೆಗಳು ಹರಾಜು ಮಾಡಿದ್ದೇವೆ. ಅದರಲ್ಲಿ ಹಂತವಾಗಿ ಏನಿದಾವೋ ಆ ಹಂತವಾಗಿ 34 ಅಂಗಡಿ ಬರೀ ಖಾಲಿ 61,000 ಬರ್ತಾಯಿತ್ತು. ಬರೀ 34 ಅಂಗಡಿ ಇದ್ದೆ. ಈಗ 4,21,000 ಬರಂಗ್ ಮಾಡಿದ್ದೀನಿ. ಮತ್ತೆ 26 ಅಂಗಡಿಗಳು 60,165 ರೂಪಾಯಿ ಬರ್ತಾ ಇತ್ತು. 60,165 ರೂಪಾಯಿ ಬರ್ತಾ ಇತ್ತು. ಈಗ 7,89,335 ರೂಪಾಯಿ ಬರಂಗ್ ಮಾಡಿದ್ದೀನಿ. ಮತ್ತೆ 8 ಮಾಳಿಗೆ ಅವು ಅಷ್ಟೇ 12,711 ರೂಪಾಯಿ ಬರೋದು. ಈಗ 79,180 ರೂಪಾಯಿ ಬರುತ್ತೆ. 32 ಅಂಗಡಿ ಮಾಳಿಗೆಗಳು ಖಾಲಿ 38,720 ರೂಪಾಯಿ ಬರೋದು. ಈಗ 3,41,530 ರೂಪಾಯಿ ಬರುತ್ತೆ. ಮತ್ತೆ 4ನೇ 22 ಅಂಗಡಿಗಳು 43,787 ಬರೋದು. ಈಗ 4,48,580 ರೂಪಾಯಿ ಬರಂಗ್ ಮಾಡಿದ್ದೀವಿ. ಒಟ್ಟು 2,16,549 ರೂಪಾಯಿ ಬರ್ತಾ ಇತ್ತು 122 ರೂಪಾಯಿಗೆ. ಈಗ 1,99,900 19,99,805 ರೂಪಾಯಿ. ಅಲ್ಲಿಗೆ ಹೆಚ್ಚಿನದಾಗಿ 17,83,250 ರೂಪಾಯಿ ಪುರಸಭೆಗೆ ಆದಾಯ ಜಾಸ್ತಿ ಬಂದಿದೆ. ಇನ್ನು ಮುಂದಿನ ದಿನಗಳಲ್ಲಿ ಕೆಲವು ಹರಾಜುಗಳಿದ್ದಾವೆ. ಮುಂದಿನ ದಿನಗಳಲ್ಲಿ ಬೇರೆ ಅಧ್ಯಕ್ಷರು ಬಂದು ಅವರ ಹರಾಜುಗಳ ಪ್ರಕ್ರಿಯೆ ಮುಂದುವರಿಸ್ತಾರೆ. ಇನ್ನೊಂದು, ಈ ದಿನ ನಮ್ಮ ಪಾವಡ ಪುರಸಭೆಯಲ್ಲಿ ಫೆಬ್ರವರಿಯಲ್ಲಿ 18ನೇ ತಾರೀಕು ಸಿದ್ದರಾಮಯ್ಯ CM ಅವರು
ಏನು ಇಷ್ಟು ದಿವಸ ನೆನೆಗುದಿಗೆ ಬಿದ್ದಿತ್ತು ಖಾತೆ ವಿಚಾರಗಳಲ್ಲಿ ಬಿ ಖಾತೆ ಮಾಡಬೇಕು ಅಂತ ಸರ್ಕಾರ ಆದೇಶ ಮಾಡಿದೆ. ಅದು ನನ್ನ ಟೈಮಲ್ಲೇ ಬಂದಿತ್ತು. ಆ ಬಿ ಖಾತೆ ಮಾಡೋದ್ರಲ್ಲಿ ಸುಮಾರು ನಮಗೆ ಫೆಬ್ರವರಿ ತಿಂಗಳಲ್ಲಿ 30,75,287 ರೂಪಾಯಿ ಫೆಬ್ರವರಿ ತಿಂಗಳಲ್ಲಿ ಬಂದಿದೆ. ಏನು ಟ್ಯಾಕ್ಸು. ಮತ್ತೆ ಮಾರ್ಚಲ್ಲಿ 53,80,264 ರೂಪಾಯಿ ಬಂದಿದೆ. ಏಪ್ರಿಲಲ್ಲಿ 23,42,194 ರೂಪಾಯಿ ಬಂದಿದೆ. ಒಟ್ಟು 1,79,77,045 ರೂಪಾಯಿ ಬಂದಿದೆ. ವಾಟರ್ ಕಲೆಕ್ಷನ್ನು ಫೆಬ್ರವರಿಯಲ್ಲಿ 3,95,008 ರೂಪಾಯಿ ಬಂದಿದೆ. ಮಾರ್ಚಲ್ಲಿ 61,86,074 ರೂಪಾಯಿ ಬಂದಿದೆ. ಏಪ್ರಿಲಲ್ಲಿ 3,840,000 ರೂಪಾಯಿ ಬಂದಿದೆ. ಒಟ್ಟು 1,13,14,522 ರೂಪಾಯಿ ವಾಟರ್ ಕಲೆಕ್ಷನ್ ಬಂದಿದೆ. ಒಟ್ಟು ಎರಡು ಸೇರಿ ಹತ್ತತ್ರ 1.5 ಕೋಟಿ ನಮಗೆ 2 ತಿಂಗಳಲ್ಲಿ ಆದಾಯ ಬಂದಿದೆ. ಅದಾದ ನಂತರ ಇವತ್ತು 15 ಫೈನಾನ್ಸಲ್ಲಿ 1,68,00,000 ಆ್ಯಕ್ಷನ್ ಪ್ಲಾನ್ ಮಾಡಿದ್ದೀವಿ. ಎಲ್ಲ ವಾರ್ಡ್ಗಳಲ್ಲಿ ಡ್ರೈನ್ಗಳಿಗೆ, ರಸ್ತೆಗಳಿಗೆ, ಕುಡಿಯೋ ನೀರಿಗೆ ಆದ್ಯತೆ ಮಾಡಿದ್ದೀವಿ. ಮತ್ತು ನಮ್ಮ ಪುರಸಭೆ ನಿಧಿಯಿಂದ ಏನು ಟ್ಯಾಕ್ಸ್ ರೂಪದಲ್ಲಿ ಬಂದಿತ್ತು, ಬಾಡಿಗೆ ರೂಪದಲ್ಲಿ ಬಂದಿದ್ದು, ಅದಕ್ಕೆ 1.5 ಕೋಟಿ ಅನುದಾನ ಎಲ್ಲ ವಾರ್ಡ್ಗಳಲ್ಲಿ 23 ವಾರ್ಡ್ಗಳಲ್ಲಿ ಹಾಕಿ ಅವ್ರಿಗೂ ರಸ್ತೆಗಳು, ಡ್ರೈನ್ಗಳು, ನೀರಿನ ಚರಂಡಿ, ನೀರಿಗೋಸ್ಕರ ಎಲ್ಲನೂ ಹಾಕಿ ದೇವಸ್ಥಾನಗಳಲ್ಲಿ ಕೆಲವು ಎಲ್ಲನೂ ಆ್ಯಕ್ಷನ್ ಪ್ಲಾನ್ ಮಾಡಿ ಎಲ್ಲ ವಾರ್ಡ್ಗಳಲ್ಲಿ ಅನುಕೂಲ ಮಾಡಿದ್ವಿ. ಒಟ್ಟಿಗೆ ನನಗೆ ಈ ಒಂದು ಎಲ್ಲ ಕೆಲಸ ಮಾಡೋದಕ್ಕೆ ತೃಪ್ತಿಯಾಗಿದೆ. ತಮ್ಮೆಲ್ಲರಿಗೂ ಇದು ಧನ್ಯವಾದಗಳು ತಿಳಿಸ್ತಾ ಇದ್ದೀನಿ. ಆರ್ಯ ಈಡಿಗ ಸಂಘ ಅಧ್ಯಕ್ಷರಾದ ವೀರಾಂಜನೇಯ ಆದ ನಾನು ತಮ್ಮಲ್ಲಿ ತಿಳಿಯಪಡಿಸುವುದೇನೆಂದರೆ, ಈ ದಿನ ನಮ್ಮ ಪಾವಗಡ ತಾಲೂಕಿನ ಆರ್ಯ ಈಡಿಗರ ಸಂಘದ ಮುಂಭಾಗದಲ್ಲಿರುವ ಚಳ್ಳಕೆರೆ ಕ್ರಾಸ್ನಲ್ಲಿ ಪುನೀತ್ ರಾಜ್ಕುಮಾರ್ ಸರ್ಕಲ್ ಎಂದು ನಾಮಕರಣ ಮಾಡಿರುವ ಸನ್ಮಾನ್ಯ ಪುರಸಭಾ ಅಧ್ಯಕ್ಷರಾದ ರಾಜೇಶ್ ರವರಿಗೆ ಅಭಿನಂದನೆಗಳನ್ನು ಹೊಂದಿಸ್ತಾ ಹಾಗೂ ಸರ್ವ ಸದಸ್ಯರಿಗೂ ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ಹಾಗೂ ಬಹುದಿನಗಳ ಬೇಡಿಕೆಯಾಗಿರ್ತಕ್ಕಂಥ ಪುನೀತ್ ರಾಜ್ಕುಮಾರ್ ಸರ್ಕಲನ್ನು ನಾವು ಸನ್ಮಾನ್ಯ HB ವೆಂಕಟೇಶ್ ಅಣ್ಣನವರ ಚುನಾವಣೆಗಿನ್ನ ಮುಂಚಿತವಾಗಿ ಅವರಲ್ಲಿ ಕೇಳ್ಕೊಂಡಿದ್ವಿ. ಅವರು ಖಂಡಿತ ನಾನು ಅದನ್ನು ನೆರವೇರಿಸ್ಕೊಡ್ತೀನಿ ಅಂತ ಹೇಳಿದರು. ಆ ನಮ್ಮ ಮನವಿಗೆ ಹೋಗೊಟ್ಟು ಸರ್ವ ಸದಸ್ಯರಿಗೆ ಸೂಚನೆಯನ್ನು ನೀಡಿ ಪುರಸಭೆಯಿಂದ ನಮಗೆ ಈ ದಿನ ಈ ಪುನೀತ್ ರಾಜ್ಕುಮಾರ್ ಸರ್ಕಲನ್ನು ಅವಕಾಶ, ನಮಗೆ ಸರ್ಕಲನ್ನು ಪುತ್ಥಳಿಯನ್ನು ನಿರ್ಮಾಣ ಮಾಡೋದಕ್ಕೆ ಅನುಕೂಲ ಮಾಡಿಕೊಟ್ಟಿರ್ತಕ್ಕಂಥ ಮಾನ್ಯ ಜನಪ್ರಿಯ ಶಾಸಕರಿಗೂ ಸಹ ಅನಂತ ಅಭಿನಂದನೆಗಳನ್ನು ಅರ್ಪಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.